ನಮಸ್ಕಾರ ಎಲ್ಲರಿಗೂ. ನಿಮ್ಗೊಂದು ಹಿಸ್ಟ್ರಿ ಇತಿಹಾಸದ ಮೇಲೆ ಒಂದು ಕ್ರೊನಾಲಜಿ ಮೇಲೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದರ ಸಂಬಂಧ ಈ ವಿಡಿಯೋ ಮಾಡತ್ತೀನಿ. ಏನಂತಂದ್ರೆ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೇನು ಬೆನಿಫಿಟ್ ಅಂದ್ರೆ ಒಂದು ಹಿಸ್ಟ್ರಿ ಮೇಲೆ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಬೆಳಿತೈತಿ. ನಾವು ಬರ್ಡ್ ವ್ಯೂ ಅಂತೀವಲ್ಲ, ಪಕ್ಷಿ ನೋಟ ಅಂತೀವಲ್ಲ, ಪೂರ್ತಿ ಓವರ್ ವ್ಯೂ ಯಾರ್ಯಾರು ಆದ್ಮೇಲೆ ಯಾರ್ಯಾರು ಬಂದರು, ಏನೇನಾಯ್ತು, ಇದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಒಂದು ನಿಮ್ಮ ಜನರಲ್ ನಾಲೆಜ್ ಜಿ ಕೆ ಬೆಳಿತೈತಿ. ಆಮೇಲೆ ಇನ್ನೊಂದು ಕ್ರೊನಾಲಜಿ ಬೇಸ್ಡ್ ಕ್ವಶನ್ ಕೇಳಿರ್ತಾರೆ ಗೊತ್ತಂದ್ರೆ ಅದ್ರ ಮೇಲೆ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಆಮೇಲೆ ಮೂರನೇದು ಅಕಸ್ಮಾತ್ ಯಾವ್ದಾರು ಫ್ಯಾಕ್ಟ್ಸನ್ನು ಮಿಸ್ ಮ್ಯಾಚ್ ಮಾಡಿದ್ರು, ಯಾವುದೋ ಫ್ಯಾಕ್ಟ್ ಹಾಕೋಲಿ, ಯಾವುದೋ ರಾಜನ ಹೆಸರು ಹಾಕೋಲಿ, ಯಾವ್ದಾರು ಹಾಕಿದ್ರು ಅಂದ್ರೆ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಇವ್ರು ಆದ್ಮೇಲೆ ಇವ್ರು ಬರ್ತಾರಲ್ಲ, ಇದ್ಯಾಕೆ ಬರ್ತಾರ ಅಂತ ಈ ಥರ ಎಲಿಮಿನೇಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ನಿಮಗೆ. ಅದ್ರ ಸಂಬಂಧ ಈ ವಿಡಿಯೋ ಏನು ಮಾಡಿರಿ, ಒಂದು ಟೈಮ್ ನೋಡಿರಿ. ಆಮೇಲೆ ನಿಮಗೆ ನೋಟ್ಸ್ ಬೇಕಾದ್ರೆ ನೋಟ್ಸ್ ಮಾಡ್ಕೊರಿ ಇದನ್ನು. ಅದಕ್ಕಂದ್ರೆ ಇದನ್ನು ನಾನು ನೋಟ್ಸ್ ಕೊಡೋಕ್ಕಾಗಲ್ಲ. ಅದ್ರ ಸಂಬಂಧ ಇದನ್ನು ನೀವು ಪೂರ್ತಿ ನೋಟ್ಸ್ ಮಾಡ್ಕೊರಿ. ಪೂರ್ತಿ ನಿಮ್ಗೆ ಎಲ್ಲಿ ಮಟ್ಟ ಅಂದರೆ ಇಸ್ಲಾಮಿಕ್ ಇನ್ವೇಷನ್ ಆಗುತ್ತಲ್ಲ, ಅಂದ್ರೆ ಡೆಲ್ಲಿ ಸುಲ್ತಾನ್ರು ಸ್ಟಾರ್ಟ್ ಆಕಾರಲ್ಲ, ಅಲ್ಲಿ ಮಟ್ಟ ನಾನು ಯಾರ್ಯಾರಾದ್ಮೇಲೆ ಏನೇನಾಯ್ತು. ಆಮೇಲೆ ನಾನು ಇದ್ರದ್ದು ಸಿಂಪಲ್ ಹೇಳ್ಬೇಕಂದ್ರೆ ಈ ವಿಡಿಯೋದು ಸ್ಪೆಷಾಲಿಟಿ ಏನು ಗೊತ್ತಂದ್ರೆ, ಈಗ ಎಲ್ಲರೂ ನೀವು ಕ್ರೊನಾಲಜಿ ನೋಡಿರ್ತೀರಿ. ಏನು ನೋಡಿರ್ತೀರಿ, ಒಂದು ಸಾಲಕ್ಕೆ ಕೊಟ್ಬಿಟ್ಟಿರ್ತಾರೆ. ನಾನೇನು ಮಾಡೀನಿ, 3 ಕ್ರೊನಾಲಜಿನ ಹೊಂದಿಸೀನಿ. ಏನು, ಈಗ ನಾರ್ತ್ ಇಂಡಿಯಾದಾಗ ಏನು ನಡೆಯತ್ತಿತ್ತು, ನಾರ್ತ್ ಇಂಡಿಯಾ ಅಥವಾ ಓವರ್ ಆಲ್ ಇಂಡಿಯಾದಾಗ ಏನು ನಡೆಯತ್ತಿತ್ತು, ಅದೇ ಟೈಮ್ದಾಗ ಸೌತ್ ಇಂಡಿಯಾ ಒಳಗೆ ಏನಾಗತ್ತಿತ್ತು, ಇದನ್ನೆಲ್ಲ ಹಿಂಗೆ ಎಲ್ಲ ಕೂಡ ತೊಗೊಂಡು ಹೋಗಿದ್ದು ನಾನು. ಸೌತ್ ಇಂಡಿಯಾದಾಗ ಏನು ನಡೆಯತ್ತಿತ್ತು, ಆ ಟೈಮ್ದಾಗ ಫಾರಿನ್ ಇನ್ವೇಷನ್ ಅಂದ್ರೆ ಹೊರಗಿನ ದೇಶಗಳಿಂದ ಯಾರ್ಯಾರು ಅಟ್ಯಾಕ್ ಮಾಡ್ತಿದ್ರು, ಯಾವ್ಯಾವ ಮಾಡಿದ್ರು, ಇವು 3 ಒಂದೇ ಲೆವೆಲಿಗೆ ಹಾಕಿ ನಾನು ಪೂರ್ತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಮಾಡೀನಿ. ಇದ್ರಾಗ ನಿಮ್ಗೆ ಅದು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಫಸ್ಟಿಗೆ ಹಿಸ್ಟ್ರಿ ಎಲ್ಲಿಂದ ಚಾಲೂ ಮಾಡೋಣ ಅಂತಂದ್ರೆ, ನಮ್ಮದೇನು ಪೆಲೋಲಿಥಿಕ್ ಸ್ಟೋನ್ ಏಜ್ ಅಂತೇವಲ್ಲ, ಪೆಲೋಲಿಥಿಕ್ ಏಜ್ ಅಂತೇವಲ್ಲ, ಹಳೆ ಶಿಲಾಯುಗ. ಅಲ್ಲಿಂದ ಎಲ್ಲಿಂದ ಎಲ್ಲಿಗೆ ಬರ್ತಿದೆ, 2 ಮಿಲಿಯನ್ ಇಯರ್ಸ್ ಇಂತ್ರ 10K. ಇದು ಆ್ಯಕ್ಚುಲಿ 10K BC ಮಟ್ಟ ಬರ್ತೈತಿ. 10,000 BC ಅಥವಾ ಕ್ರಿಸ್ತ ಪೂರ್ವ ಅಂತೇವಲ್ಲ, ಅಲ್ಲಿ ಮಟ್ಟ ಬರ್ತೈತೆ. ಈ 2 ಮಿಲಿಯನ್ ಇದು ಕರೆಕ್ಟ್ ಡೇಟ್ ಇಲ್ರಿ. ಇದು ಯಾವಾಗ ಬೇಕಾದ್ರೆ ಎಲ್ಲಿಂದ ಬೇಕು ಅಲ್ಲಿಂದ ಸ್ಟಾರ್ಟ್ ಆಗಿ. ಯಾಕಂದ್ರೆ ನಮಗೆ ಎವಿಡೆನ್ಸ್ ಏನು ಸಿಕ್ಕಾವು ಇಲ್ಲಿ, ಬರೀ ಇಲ್ಲಿ ಅವರು ಟೂಲ್ಸ್ ಅಷ್ಟು ಸಿಕ್ಕಾವು. ಅದ್ರ ಸಂಬಂಧ ನಾವು ಹೆಸರು ಅದಕ್ಕೆ ಲಿಥಿಕ್ ಅಥವಾ ಸ್ಟೋನ್ ಟೂಲ್ಸ್ ಅಂತಲೇ ಹೆಸರಿಟ್ಟೇವಲ್ಲ. ಅದ್ರ ಸಂಬಂಧ ಇಲ್ಲಿ ಹಿಸ್ಟ್ರಿ ಹೆಂಗೆ ಕಲಿತೀವಿ ನಾವು ಹಿಸ್ಟ್ರಿನ ಒಂದು ಸೋರ್ಸ್ ಇರ್ಬೇಕು ನಮಗೆ. ಒಂದು ಯಾರ ಪೋಯೆಟ್ ಅದ್ರ ಬಗ್ಗೆ ಬರ್ದಿರ್ಬೇಕು, ಒಂದು ಅದ್ರ ಮೇಲೆ ಆರ್ಕಿಟೆಕ್ಚರ್ ಅಥವಾ ಮಾನ್ಯುಮೆಂಟ್ಸ್ ಕ್ರಿಯೇಟ್ ಆಗಿರ್ಬೇಕು, ಯಾರೋ ಒಂದು ಇನ್ಸ್ಕ್ರಿಪ್ಷನ್ಸನ್ನು ಕೆತ್ತಿಸಿರ್ಬೇಕು. ಇದ್ರ ಬೇಸ್ ಮೇಲೆ ನಾವು ಹಿಸ್ಟ್ರಿನ ಏನು ಮಾಡ್ತೇವೆ, ನಾವು ಬರಿಬೋದು. ಆದರೆ ಇಲ್ಲಿ ಏನಾಗೈತಿ, ಇಲ್ಲಿ ಯಾರೂ ಬರೆಯೋರು ಇದಿಲ್ಲ, ಬರೆಯೋದು ಇದನ್ನೇ ಡೆವಲಪ್ ಆಗಿದ್ದಿಲ್ಲ, ಇನ್ನು ಲ್ಯಾಂಗ್ವೇಜು ಡೆವಲಪ್ ಆಗಿಲ್ಲ, ಏನೂ ಆಗಿಲ್ಲ. ಅದ್ರ ಸಂಬಂಧ ಇವ್ರು ಹೆಂಗಿದ್ರು ಅನ್ನೋದು ನಾವು ಜಸ್ಟ್ ಅವ್ರ ಟೂಲ್ಸ್ಲೇ ಐಡೆಂಟಿಫೈ ಮಾಡ್ತೇವೆ. ಇವ್ರದ್ದೇನು ಸೋರ್ಸ್ ಏನಿದ್ರು ಹಿಸ್ಟ್ರಿ ಇದೆ, ಜಸ್ಟ್ ಅವ್ರ ಟೂಲ್ಸ್, ಅವ್ರು ಯಾವ್ಯಾವ ಟೂಲ್ಸ್ ಬಳಸಿದ್ರಲ್ಲ, ವ್ಯವಸ್ಥೆಗಳನ್ನು ಬಳಸಿದ್ರಲ್ಲ, ಅದ್ರ ಪ್ರಕಾರ ನಾವು ಇವ್ರ ಹಿಸ್ಟ್ರಿನ ಅಳಿತೇವೆ ಅಥವಾ ನಾವು ತಿಳ್ಕೊಳಕ್ಕೆ ಟ್ರೈ ಮಾಡೇವು. ಈ ಹಳೆ ಶಿಲಾಯುಗ ಅಂತ ಇದಕ್ಕೆ ಕರಿತೇವೆ. ಇದಕ್ಕೆ ಪೆಲೋಲಿಥಿಕ್ ಏಜ್. ಇಲ್ಲಿನ ಮಾನವ ಜಸ್ಟ್ ಹಂಟರ್ ಆ್ಯಂಡ್ ಗ್ಯಾದರರ್ ಇದ್ದ, ಅಂದ್ರೆ ಬೇಟೆಗಾರ ಮತ್ತು ಬೇಟೆ ಮಾಡಿ ತಿಂತಿದ್ದ, ಬೇಟೆಯಾಡಿ. ಇದಕ್ಕಿಂತ ಮುಂಚೆ ಅವ ಹೋಮೋ ಎರಿಕ್ಟಸ್ ಇದ್ದ, ಆಮೇಲೆ ಹೋಮೋ ಸಿಪಿಯನ್ಸ್ ಆಗಿದ್ದು ಇದೇ ಏಜ್ನಾಗ. ಅರ್ಥ ನಿಮಗೆ? ಜಸ್ಟ್ ಹಂಟ್ ಮಾಡೋದು, ತಿನ್ನೋದು, ಇಷ್ಟ ಕೆಲಸ ಆಯ್ತು ಒಂದು. ಅದಾದ್ಮೇಲೆ ಏನಾಗುತ್ತೆ, 10,000 ಮಟ್ಟ ಇದು ನಡೀತೈತಿ. ಅದಾದ್ಮೇಲೆ ಕ್ರಮೇಣ ಅವನಿಗೇನಾಗುತ್ತೆ, ಥಿಂಕಿಂಗ್ ಡೆವಲಪ್ ಆಗುತ್ತೆ. ಇಲ್ಲಿ ಏನು ಮಾಡ್ತಿರ್ತಾರೆ, ದೊಡ್ಡ ಎನಿಮಲ್ಸನ್ನು ಹೊಡಿತಿರ್ತಾನೆ ರೀ. ಆಮೇಲೆ ದೊಡ್ಡ ಎನಿಮಲ್ಸನ್ನು ಹೊಡಿಯೋ ಸಂಬಂಧ ದೊಡ್ಡ ಏನದು ಟೂಲ್ಸ್ ಇರ್ತಾವೆ, ದೊಡ್ಡ ಟೂಲ್ಸ್ ಇರ್ತಾವೆ ಇಲ್ಲಿ. ಆಮೇಲೆ ಏನಾಗುತ್ತೆ, ಸಣ್ಣ ಎನಿಮಲ್ಸನ್ನು ಬೇಟೆ ಆಡ್ಬೋದಲ್ಲ ಅಂಥೇಳಿ ಗೊತ್ತಾಗುತ್ತೆ ಅವನಿಗೆ. ಅವಾಗ ಇಲ್ಲಿ ಏನು ಮಾಡ್ತಾನವ, ಅದ್ರ ಸಂಬಂಧ ಟೂಲ್ಸನ್ನು ಸ್ಮಾಲ್ ಮಾಡೋಕ್ಕೆ ಚಾಲು ಮಾಡ್ತಾನೆ. ಸ್ಮಾಲ್ ಮಾಡೋದು, ಅದಕ್ಕೆ ಸ್ವಲ್ಪ ಹಿಂಗೆ ಅಟ್ಯಾಚ್ ಮಾಡೋದು, ಈ ಥರ ಒಂದು ಸ್ವಲ್ಪ ಡೆವಲಪ್ ಆಗಿ ಈ ಥರ ಮಾಡೋಕ್ಕೆ ಚಾಲು ಮಾಡ್ತಾನೆ. ಅದಕ್ಕೆ ನಾವು ಇದಕ್ಕೆ ಡಿಫ್ರೆನ್ಸ್ ಮಾಡೋದು ಅದ್ರ ಸಂಬಂಧ. ಇಲ್ಲಿ ದೊಡ್ಡ ಟೂಲ್ಸ್ ಇರ್ತಾವೆ, ಇಲ್ಲಿ ಸಣ್ಣ ಮೈಕ್ರೋಲಿಥ್ಸ್ ಏಜ್ ಅಂತ ಕೇಳಿದ್ರು ಇದೇ ಆನ್ಸರ್ ಅದು. ಯಾವುದೋ ಮಧ್ಯ ಶಿಲಾಯುಗದೊಳಗನ ಏನು ಮಾಡ್ತಾನೆ, ಟೂಲ್ಸನ್ನು ಸಣ್ಣ ಮಾಡ್ತಾನೆ. ಈಗ ಅರ್ಥತಾ? ಇದ್ರಾಗ ನೀವು ಏನು ನೆನ್ಪಿಟ್ಕೋಬೇಕಂದ್ರೆ, ಜಸ್ಟ್ ಸೈಟ್ಸ್, ಯಾವ ಸೈಟ್ಸ್ ಎದಕ್ಕೆ ಸಂಬಂಧಪಟ್ಟೈತೆ, ಪೆಲೋಲಿಥಿಕ್ಕಿಗೆ ಯಾವ, ಮೆಸೊಲಿಥಿಕ್ಕಿಗೆ ಯಾವ, ನಿಯೋಲಿಥಿಕ್ಕಿಗೆ ಯಾವ, ಮತ್ತು ಅವು ಸೈಟ್ಸ್ ಯಾವ ಸ್ಟೇಟ್ನಾಗ ಐತೆ, UP-ದಾಗ ಆಯಿತು, ಮಧ್ಯಪ್ರದೇಶದಾಗ ಆಯಿತು, ಕರ್ನಾಟಕದಾಗ ಆಯಿತು, ಆ ಥರ ಇವ್ನು ನೆನ್ಪಿಟ್ಕೊಳ್ಳೋದು ಫ್ಯಾಕ್ಟ್ಸ್ ನಿಮ್ಮ ಜವಾಬ್ದಾರಿ. ಇದು ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಳೋದು. ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಡೆವಲಪ್ ಮಾಡಿಸ್ತೀನಿ. ಈಗೇನಾಯ್ತು, 10,000 BC ಇಂತ್ರ 8,000 BC ಮಟ್ಟ ಏನಾಗುತ್ತೆ, ಮೆಸೊಲಿಥಿಕ್. ಇದೇನು ರೀ ಏಜ್ ಉಲ್ಟಾ ಹೊಂಟತ್ಲ ಅನ್ಬೋದು ನೀವು. ಈಗ ನಾವು 2,000 ಇಂತ್ರ ಏನು ಕೆಳಗೆ 2025 ಅಂತೀವಲ್ಲ, ಇದೇನು ಉಲ್ಟಾ ಹೊಂಟತ್ಲ, 10,000 ಇಂತ್ರ 8,000. ನಿಮ್ಗೆ ಗೊತ್ತಿರ್ಬೇಕಲ್ಲ ಇದು ಐಡಿಯಾ. CE ಮತ್ತು BC ನಡುಬರೋ ಡಿಫ್ರೆನ್ಸ್ ಏನಂತೇಳಿ. ಎಲ್ಲಿ ಮಟ್ಟ ಇದು ಏನು ಕ್ರಿಸ್ತ ಹುಡ್ತಾನಲ್ಲ, ಕ್ರಿಸ್ತ ಯಾರ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮಟ್ಟ 0. ಈ ಕಡೆಯಿಂದ ಏನಾಗುತ್ತೆ, CE ಆಗುತ್ತೆ. ಇದಕ್ಕಿಂತ ಮುಂಚೆ BC ಹೋಗೋದ್ರಿಂದ ಇಲ್ಲಿ ಏಜ್ ಉಲ್ಟಾ ಹೋಗುತ್ತೆ. ಅರ್ಥ ನಿಮ್ಗೆ? ಈಗ ಮೆಸೊಲಿಥಿಕ್ ಏಜ್ ಆಯ್ತು. ಈಗ ನಿಯೋಲಿಥಿಕ್ ಏಜ್ನಾಗ ಏನಾಗುತ್ತೆ, ನಿಯೋಲಿಥಿಕ್ ಏಜ್ನಾಗ ಮಾನವ ಏನು ಮಾಡ್ತಾನೆ, ಅಗ್ರಿಕಲ್ಚರ್ ಮಾಡಕ್ಕೆ ಕಲಿತಾನೆ. ಕೃಷಿ ಮಾಡೋ ಸಂಬಂಧ ಅವನಿಗೆ ಏನಾಗುತ್ತೆ, ಸರ್ಪ್ಲಸ್ ಆಗುತ್ತಲ್ಲ ರೀ. ಈಗ ಅಲ್ಲೇನು ಮಾಡ್ತಿದ್ದವ, ಜಸ್ಟ್ ಹಂಟ್ ಮಾಡೋದು, ಬೇಟೆ ಆಡೋದು, ತಿಂದು ಮಕೊಂಬಿಡೋದು, ಮತ್ತು ನೆಕ್ಸ್ಟ್ ದಿವಸ ಬೇಟೆ ಆಡಕ್ಕೆ ಹೋಗೋದು. ಇಲ್ಲಿ ಅವನಿಗೆ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಾಗುತ್ತಲ್ಲ, ಅದ್ರ ಸಂಬಂಧ ಏನು ಮಾಡ್ತಾನವ, ಜಾಸ್ತಿ ಆಗೋ ಸಂಬಂಧ ಕುಂತು ತಿನ್ನಕ್ಕೆ ಚಲೋ ಮಾಡ್ತಾನಲ್ಲ, ಅದನ್ನು ಅವ ಒಂದು ಕಡೆ ಇಡ್ಬೇಕಲ್ರಿ ಕೂಡಿ. ಅದ್ರ ಸಂಬಂಧ ಪೋಟ್ರಿ ಚಲೋ ಆಗುತ್ತೆ. ಇಲ್ಲಿ ಪೋಟ್ರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ,
ಮಣ್ಣಿನ ಗಡಿಗೆಗಳು ಮಾಡೋದು ಅಂದ್ರೆ ಸ್ಟೋರ್ ಮಾಡೋಕ್ಕೆ. ಆಮೇಲೆ ಏನು ಮಾಡ್ತಾನೆ, ಯಾವುದು ಈಗ ಅಗ್ರಿಕಲ್ಚರ್ ಟೂಲ್ಸ್ ಮಾಡೋದು, ಈ ಥರ ಮಾಡೋಕ್ಕೆ ಚಾಲು ಮಾಡ್ತಾನೆ ಇಲ್ಲಿ. ಮತ್ತು ಅಗ್ರಿಕಲ್ಚರಿಗೆ ಬೇಕಾದ ಆ್ಯನಿಮಲ್ ರೇರಿಂಗ್ ಅಥವಾ ಈಗೇನು ಪಶು ಸಾಕಾಣಿಕೆ ಅಂತೆಲ್ಲ ಅದನ್ನು ನಿಯೋಲಿಥಿಕ್ ಏಜ್ನಾಗ ಚಾಲು ಮಾಡ್ತಾನೆ. ಇದು ಎಲ್ಲಿ ಮಟ್ಟ ನಡೀತೈತಿ? ಇದು 8000 4000 BC ಮಟ್ಟ ನಡೀತೈತಿ. ಯಾವುದು? ನಿಯೋಲಿಥಿಕ್ ಏಜ್. ನಿಯೋಲಿಥಿಕ್ ಏಜ್ ಸೈಟ್ಸ್ ಭಾಳ ಇಂಪಾರ್ಟೆಂಟ್, ಇವನ್ ಭಾಳ ಸುತ್ತ ಕೇಳ್ತಾರೆ. ಈ ನೆಕ್ಸ್ಟ್ ಈಗ ನಿಯೋಲಿಥಿಕ್ ಆತ, ಇಲ್ಲಿ ಮಟ್ಟ ಏನಾತ್ರಿ? ಬರೀ ಸ್ಟೋನ್ ಅಂದ್ರೆ ಕಲ್ಲಿನೇ ನಡೆದೈತಿ ಇಲ್ಲಿ ಕೆಲಸ ಎಲ್ಲ. ಈಗ ಚಾಲು ಆಗೋದೆ ಕಾಪರ್ ಏಜ್. ಕಾಪರ್ ಏಜ್ ಅಥವಾ ತಾಮ್ರದ ಕಾಲ ಅಂತೆಲ್ಲ ಅದು. ಆಮೇಲೆ ಬ್ರೌಂಜ್ ಏಜ್. ಬ್ರೌಂಜ್ ಅಂದ್ರೆ ಏನು? ಬ್ರೌಂಜ್ ಅಂದ್ರೆ ಕಂಚು, ಕಂಚಿನ ಪದಕ ಅಂತೀವಲ್ಲ ಅದು ಥರ ಕಂಚು. ಬ್ರೌಂಜ್ ಅಂದ್ರೆ ಬ್ರೌಂಜ್ ಎದರಲ್ಲೇ ಮಾಡ್ತಾರೆ ಹೇಳ್ರಿ? ಕಾಪರ್ ಮತ್ತು ಟಿನ್ಲೇ ಮಾಡ್ತಾರೆ. ಕಾಪರ್ ಅಂದ್ರೆ ತಾಮ್ರ ಮತ್ತು ಟಿನ್ ಅಂದ್ರೆ ತವರ ಅಂತಂತೇವೆ. ಅವೆರಡು ಮಿಕ್ಸ್ ಮಾಡಿ ಕಂಚು ಮಾಡ್ತಾರೆ. ಈಗ ಕಾಪರ್ ಎಲ್ಲಿಂದ ಬರ್ತಿತ್ತು? ಈಗ ಇದು ಕಾಪರ್ ಏಜ್ ಅಂದ್ರೆ ಯಾವ್ದು ಅಥವಾ ಬ್ರೌಂಜ್ ಏಜ್ ಅಂದ್ರೆ ಯಾವ್ದು? ಬ್ರೌಂಜ್ ಏಜಿಗೆ ಇನ್ನೊಂದು ಹೆಸರು ಏನ್ರಿ? IVC. ಈಗ ಸಿಂಧು ನಾಗರಿಕತೆ ಐತಲ್ಲ, ಅದಕ್ಕೂ ನಾವು ಬ್ರೌಂಜ್ ಏಜ್ ಅಂತೂ ಕರಿತೇವೆ. ಇದ್ರ ಸಂಬಂಧ ಅಂದ್ರೆ ಇವರು ಬ್ರೌಂಜ್ ಜಾಸ್ತಿ ಯೂಸ್ ಮಾಡ್ತಿದ್ರು, ಅಂದ್ರೆ ಕಂಚು ಜಾಸ್ತಿ ಯೂಸ್ ಮಾಡ್ತಿದ್ರು, ಅದ್ರ ಸಂಬಂಧ ಇದನ್ನು ಕರಿತೇವೆ. ಇವರಿಗೂ ಮತ್ತು ಚಾಲ್ಕೋಲಿಥಿಕ್ ಏಜ್ ಸಂಬಂಧ ಇವರಿಬ್ರು ಕಂಟೆಂಪ್ರರೀಸ್ ಇದ್ರಿ. ಕಂಟೆಂಪ್ರರೀಸ್ ಒಂದೇ ಕಾಲದಾಗಿದ್ರು. ಚಾಲ್ಕೋಲಿಥಿಕ್ ಎಕ್ಸಾಂಪಲ್ ಏನು? ಜ್ಞಾನೇಶ್ವರ್ ಅಂತ ಕೇಳಿರಲ್ರಿ ನೀವು? ಜ್ಞಾನೇಶ್ವರದವರು ಇವ್ರಿಗೆ ಏನು ಮಾಡ್ತಿದ್ರು? ಇವರು ಬ್ರೌಂಜ್ ಬೇಕಾಗಿತ್ತಲ್ಲ, ಬ್ರೌಂಜ್ ಮಾಡ್ಬೇಕಂದ್ರೆ ಏನು ಬೇಕು? ತಾಮ್ರ, ಕಾಪರ್ ಬೇಕಲ್ಲ. ಕಾಪರ್ ಎಲ್ಲಿಂದ ಬರ್ತಿತ್ತು ಅವರಿಗೆ? ಜ್ಞಾನೇಶ್ವರ ಅಂತ ಬರ್ತಿತ್ತು. ಆತ ನಿಮ್ಗೆ ಚಾಲ್ಕೋಲಿಥಿಕ್ ಮತ್ತು IVC ಎರಡು ಕಂಟೆಂಪ್ರರೀಸ್. 2500 to 2000 BC ಮಟ್ಟ. ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದ ಒಂದು ಟೈಮ್ ಲೈನ್. ಅರ್ಥತಾ? ಆಮೇಲೆ ನೆಕ್ಸ್ಟ್ ಏನಾಗುತ್ತೆ? ಕಾಪರ್ ಆತ. ಈಗ ಐರನ್ ಡಿಸ್ಕವರಿ. ಈಗ ಇದೊಂದು ಕೇಳ್ತಾರೆ ನಿಮ್ಗೆ, ಇವ್ರಿಗೆ ಯಾರೋ ಸಿಂಧು ನಾಗರಿಕತೆಯವರಿಗೆ, ಹರಪ್ಪನ್ ಸಿವಿಲೈಸೇಷನ್ದವ್ರಿಗೆ ಐರನ್ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ. ಹೌದು, ಅವ್ರಿಗೆ ಐರನ್ ಬಗ್ಗೆ ಗೊತ್ತಿರಲಿಲ್ಲ. ಐರನ್ ಏನೋ ಕಂಡು ಹಿಡ್ದಿದ್ದಿಲ್ಲ. ಇದು ಗೊತ್ತಂದ್ರೆ ನಿಮ್ಮ ಟೆಕ್ನಾಲಜಿ ಹೆಂಗೆ ಅಂತೇಳಿ. ಈಗ ಐರನ್ ಹಂಗಂದ್ರೆ ಇದ್ದಿದ್ದೇ ಇಲ್ಲ ಏನ್ರಿ? IVC ಟೈಮ್ದಾಗ ಐರನ್ ಓರದ್ದು ಮಣ್ಣು ಇರ್ತತ್ತಲ್ಲ, ಅದು ಇದ್ದಿದ್ದೇ ಇಲ್ಲ ಅಂತ ಕೇಳ್ಬೋದು ನೀವು. ಇತ್ತು, ಐರನ್ ಓರ್ ಮಣ್ಣು ಇತ್ತು. ಆದ್ರೆ ಐರನ್ ಓರನ್ನು ಸುಟ್ಟು ಅಥವಾ ಈಗ ಇದನ್ನು ಮಾಡ್ತೀವಲ್ಲ ಕಾಯಿಸಿ ಅದನ್ನು ಮೌಲ್ಡ್ ಮಾಡೋದು ಟೆಕ್ನಾಲಜಿ ಇರಲಿಲ್ಲ. ಅಂದರೆ ಇಷ್ಟು ಹೀಟ್, ಈಗ ಐರನ್ ಕರಗಿಸ್ಬೇಕಂದ್ರೆ ಎಷ್ಟು ಹೀಟ್ ಬೇಕಲ್ಲ, ಅಷ್ಟು ಫೈರ್ ಕ್ರಿಯೇಟ್ ಮಾಡೋದು, ಅಷ್ಟು ಬೆಂಕಿ ಕ್ರಿಯೇಟ್ ಮಾಡೋ ಟೆಕ್ನಾಲಜಿ ಯಾರ ಹತ್ರ? IVC ಅವ್ರ ಕಡೆ ಅಥವಾ ಸಿಂಧು ನಾಗರಿಕತೆಗೆ ಅದು ಇರಲಿಲ್ಲ. ಅವ್ರಿಗೆ ಐರನ್ ಓರ್ ನೋಡಿದ್ರು, ಅವರು ಐರನ್ ಓರ್ ಅಥವಾ ಕೆಬ್ಬಣ ನೋಡಿದ್ರು, ಆದರೆ ಅವರಿಗೆ ಅದನ್ನು ಮೌಲ್ಡ್ ಮಾಡೋದು ಗೊತ್ತಿದ್ದಿದ್ದಿಲ್ಲ. ಅರ್ಥತಾ ನಿಮ್ಗೆ? ಆಮೇಲೆ ಏನಾಗುತ್ತೆ? ಐರನ್ ಏಜ್ ಸ್ಟಾರ್ಟ್ ಆಗುತ್ತೆ. ನೋಡಿರಿ, ಒಂದು ಟೆಕ್ನಾಲಜಿ ಎಷ್ಟು ಡಿಪೆಂಡ್ ಆಗುತ್ತೆ ಅಂದ್ರೆ ಒಂದು ಇದ್ರನ್ನ ಚೇಂಜ್ ಮಾಡ್ತಿರ್ತದೆ. ಏನೋ ಒಂದು ದೇಶದ ದಿಕ್ಕನ್ನು ಚೇಂಜ್ ಮಾಡ್ತೈತೆ ಅನ್ನೋಕೆ ಇದು ಐರನ್ ಡಿಸ್ಕವರಿನ ಕಾರಣ. ಈಗೇನಂದ್ರೆ ನೀವು ಹಿಂಗೆ ಥಿಂಕ್ ಮಾಡಿರಿ, 1500 ಐರನ್ ಏಜ್ ಚಲೋ ಆಯ್ತು. ಇಲ್ಲಿ ಏನೈತೆ? ಇದಕ್ಕೆ ಮತ್ತೆ ಸಿಂಧು ನಾಗರಿಕತೆಗೆ ಏನು ಕರಿತೀವಿ ನಾವು? ಫಸ್ಟ್ ಅರ್ಬನೈಜೇಷನ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಟೈಮ್ ಇಲ್ಲಿ ಅರ್ಬನ್ ಕಲ್ಚರ್ ಬಂದಿದೆ. ಇದಕ್ಕಿಂತ ಮುಂಚೆ ಏನಿತ್ತು? ಜಸ್ಟ್ ಮಾನವ ಏನಿದ್ದ, ಜಸ್ಟ್ ಏನದು ಒಂದೊಂದು ಟ್ರೈಬ್ ಥರ ಇರ್ತಿದ್ದ. ಅದಾದ್ಮೇಲೆ ಅರ್ಬನ್ ಆತ. ಆಮೇಲೆ IVC ಪೀಕ್ನೇ ಹೋಗುತ್ತಾ? ಈಗ ನಿಯೋಲಿಥಿಕ್ ಏಜ್ನಾಗ ಏನಿದ್ರು ಒಂದು ಟ್ರೈಬಲ್ ಏರಿಯಾದಾಗ ಇರ್ತಿದ್ರು. ಆಮೇಲೆ ಏನಾಗುತ್ತೆ? ಒಂದೇ ಕಡೆ ಬರ್ತಾರೆ ಎಲ್ಲರೂ IVC ಒಳಗೆ. ಅಥವಾ ಇಲ್ಲಿ ಸಣ್ಣ ಕಲ್ಚರ್ಸ್ ಇರ್ತಾವೆ, ಅದರ IVC ಪೀಕ್ನೇ ಹೋಗಿರ್ತೈತಿ. ಆದರೆ IVC ಏನಾಗುತ್ತೆ? ಸಿಂಧು ನಾಗರಿಕತೆ ಆಮೇಲೆ ಡಿಕ್ಲೈನ್ ಆಗುತ್ತೆ. ಡಿಕ್ಲೈನ್ ಆದಮೇಲೆ ಏನಾಗುತ್ತೆ? ಮತ್ತೆ ಹಳ್ಳಿ ಕಲ್ಚರ್ ಹೋಗುತ್ತೆ. ಇಲ್ಲಿ ಅರ್ಬನ್ ಇತ್ತಾ, ಹಳ್ಳಿ ಕಲ್ಚರ್ ಹೋಗುತ್ತೆ. ವಿಲೇಜ್ ಕಲ್ಚರ್ ಯಾವುದು? ವೇದಿಕ್ ಏಜ್ ಸ್ಟಾರ್ಟ್ ಆಗುತ್ತೆ ಗೊತ್ತಂದ್ರೆ? ವೇದಿಕ್ ಏಜ್ ಅದು ಯಾವುದು? ಐರನ್ ಏಜ್ ಅಂತೂ ಕರಿತೇವೆ. ವೇದಿಕ್ ಏಜ್, ಐರನ್ ಏಜ್ ಒಳಗೆ ಏಜ್ ಆಫ್ ಆರಿಯನ್ಸ್ ಅಂತೂ ಕರಿತೀವಲ್ಲ ಇದನ್ನು. ಇದು ವೇದಿಕ್ ಸಿವಿಲೈಸೇಷನ್. ಅದ್ರಾಗ ಎರಡು ಬರ್ತಾವೆ, ಅರ್ಲಿ ವೇದಿಕ್ ಪೀರಿಯಡ್, ಲೇಟರ್ ವೇದಿಕ್ ಪೀರಿಯಡ್ ಅಂತ. ಅರ್ಲಿ ವೇದಿಕ್ ಪೀರಿಯಡ್ ಎಷ್ಟು? 1500 ಇತ್ತು. ಇದೇನು ಡೇಟ್ ನೆನ್ಪಿಟ್ಕೊಳ್ಳೋದಿಲ್ಲ ರೀ. ಇದನ್ನು ಜಸ್ಟ್ ಅಂದಾಜು ಇರ್ಬೇಕು ನಿಮಗೆ. ಏನೇನು ಆದ್ಮೇಲೆ ಏನೇನಾದ ಜಸ್ಟ್ ಅಂದಾಜು ಒಂದು ಸತ ಕಣ್ಣು ನಡ್ಸಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. 1500 to 1000 ಯಾವುದು? ಅರ್ಲಿ ವೇದಿಕ್. 1000 to 500 ಲೇಟರ್ ವೇದಿಕ್. ಅಂದರೆ ನಿಮಗೇನು ಒಂದು ಐಡಿಯಾ ಇರಬೇಕು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆದಮೇಲೆ ವೇದಿಕ್ ಸಿವಿಲೈಸೇಷನ್ ಬಂದೈತೆ ಅಂತ ಒಂದು ಸಣ್ಣ ಐಡಿಯಾ ಇದ್ರೂ ಸಾಕು. ನೆಕ್ಸ್ಟ್ ಎಲ್ಲಿ ಮಟ್ಟ ನಡೀತೈತೆ? ಐರನ್ ಏಜ್. ಐರನ್ ಏಜ್ದಾಗ ಏನೈತೆ? ಏನು ಹೇಳಿದೆ ನಾನು ನಿಮಗೆ? ವಿಲೇಜ್ ಕಲ್ಚರ್, ವರ್ಲ್ಡ್ ವಿಲೇಜ್. ಅಂದ್ರೆ ನೀವು ಇದನ್ನು ಕೇಳಿರ್ತೀರನ? ವೇದಿಕ್ ಋಗ್ವೇದ, ಯಜುರ್ವೇದ, ಸಾಮವೇದ, ಆ ಥರ ಕಾಡಿನಾಗಿರೋದು, ಅರಣ್ಯಕಾಸ್ ಬಗ್ಗೆ ಇಲ್ಲೆಲ್ಲ ಆ ಥರ ಇಲ್ಲಿ ನಡೆದೈತೆ. ಇದು ವೇದಿಕ್ ಸಿವಿಲೈಸೇಷನ್ ಒಳಗೆ. ಅದಾದಮೇಲೆ 5000 BC ಅಂತ ಏಜ್ ಆಫ್ ಜನಪದಾಸ್ ಚಾಲೂ ಆಗತ್ತೆ. ಜನಪದಾಸ್. ಇಲ್ಲಿ ಏನಾಗುತ್ತೆ? ಒಂದು ಸಣ್ಣ ಟ್ರೈಬನ್ನ ಏನಾಕ್ಕವು ಈ ಟೆಕ್ನಾಲಜಿ ಬೆಳೆದಿರ್ತಲ್ರಿ, ಗಿರನ್ ಬೆಳೆದಿರ್ತಲ್ಲ, ಅದ್ರ ಸಂಬಂಧ ಇವ್ರು ಏನು ಮಾಡ್ತಾರೆ? ಈ ನಾನು ನಿಮ್ಗೆ ಇಲ್ಲಿ ಹೇಳತ್ತಿದ್ನಲ್ಲ ನಿಮ್ಗೆ, ಐರನ್ ಇಂತ್ರ ಏನು ಚೇಂಜ್ ಆಗುತ್ತೆ ಅಂತ ಹೇಳಿ. ಈಗ ಒಂದು ನೆಲ ಐತೆ ಅನ್ಕೋರಿ, ಅಥವಾ ಇಲ್ಲಿ ಫಾರೆಸ್ಟ್ ಐತಿ. ಈಗ ನೀವು ಹಿಂಗೆ ಥಿಂಕ್ ಮಾಡಿರಿ, ಇದು ಇಂಡಿಯಾ ಮ್ಯಾಪ್ ಅಲ್ರಿ. ಈಗ ಇದು ಇಂಡಿಯಾ ಮ್ಯಾಪ್ ಅಂದ್ರೆ ಈಗ ಇದು IVC ಐತಿ, IVC ಇಲ್ಲಿತ್ತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈ ಕಡೆ ಇತ್ತಲ್ಲ. ಇಲ್ಲಿ ಸಣ್ಣ ಏನಿದ್ದು ಜಸ್ಟ್ ಟ್ರೈಬಲ್ ಪೀಪಲ್ ಥರ, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಥರ ಹಿಂಗೆ ನಡೀತಿತ್ತು ಇಲ್ಲೆಲ್ಲ. ಆಮೇಲೆ ಏನಾಗುತ್ತೆ? ಐರನ್ ಆದಮೇಲೆ ಇವರು ಎಲ್ಲಿ ಯಾವಾಗ ಗಂಗಾ ಪ್ಲೇನ್ಸ್ ಬಗ್ಗೆ ಗೊತ್ತಾಗುತ್ತಲ್ರಿ, ಅವಾಗ ಏನು ಮಾಡ್ತಾರೆ ಇವರು? ಐರನ್ನ ಯೂಸ್ ಮಾಡ್ಕೊಂಡು ಎಲ್ಲ ಫಾರೆಸ್ಟನ್ನು ಕ್ಲಿಯರ್ ಮಾಡಿ ಏನದು ಕಿಂಗ್ಡಮನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಚಾಲು ಮಾಡ್ತಾರೆ. ಈಗ ಫಾರೆಸ್ಟ್ ಕಡೆಗೆ ಏನು ಬೇಕು ರೀ?
ಕಬ್ಬಿಣದ ಆ್ಯಕ್ಸ್ ಇದ್ರೆ ಜಾಸ್ತಿ ಚಲೋ ತಂಗ ಕಡಿಬೋದು ಅಥವಾ ಫಾರೆಸ್ಟ್ ಕ್ಲಿಯರ್ ಮಾಡ್ಬೋದಲ್ಲ, ಅದ್ರ ಸಂಬಂಧ ಏನಾಗುತ್ತೆ ಮಹಾಜನಪದ ಸಾಕಾವು. ಅಂದ್ರೆ ಒಂದು ಸಣ್ಣ ಟ್ರೈಬ್ ಇದ್ದಿದ್ದು ಸಣ್ಣ ಟ್ರೈಬ್ ಒಳಗನ ಒಂದು ದೊಡ್ಡ ಜನಪದ ಆಕತ್ತೆ. ಜನಪದ ಇವು ಎಷ್ಟುಕೊಂಡ ಇರ್ತಾವೆ, ಇವು ಯಾವ್ಯಾವ ಇರ್ತಾವೆ, ಮಹಾಜನಪದ ಯಾವ ಬರ್ತಾವೆ ಅವನ್ನ ಇಲ್ಲಿ ನೋಡೋಣ ಬರ್ರಿ. ನೋಡ್ರಿ ಮಹಾಜನಪದ ಜೀವ ಇದು ಎಲ್ಲಿ ಮಟ್ಟ 6000 BC ಟು 322 BC ಮಟ್ಟ ಬರ್ತದೆ ಮಹಾಜನಪದ. ಇದ್ರಾಗ ಯಾವ ಬರ್ತಾವೆ ಕಾಸಿ, ಕೋಸಲ, ಅಂಗ, ಮಗಧ, ವಜ್ಜಿ, ಮಲ್ಲ, ಚೇಡಿ, ವತ್ಸ, ಕುರು, ಪಾಂಚಾಲ, ಮತ್ಸ್ಯ, ಸೌರಸೇನ, ಅವಂತಿ, ಅಸ್ಮಾಕ, ಗಾಂಧಾರ. ಅಸ್ಮಾಕ ಒಂದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದ್ರ ಮೇಲೆ ಫ್ಯಾಕ್ಟ್ ಏನು ಕೇಳ್ಬೋದು, ವಿಂಧ್ಯಾಸ್ಕಿಂತ ಅಚ್ಚ ಕಡೆ ಇರೋದು ಯಾವುದು ಒಂದೇ, ಇದು ಒಂದೇ ಐತ್ರಿ ಅಸ್ಮಾಕ. ಅದ್ರ ಸಂಬಂಧ ಇದ್ರ ಮೇಲೆ ಕೇಳ್ಬೋದು ಅವರು. ವಿಂಧ್ಯ ಮೌಂಟೇನ್ ರೇಂಜ್ ಐತಲ್ಲ, ಇದ್ರ ತೆಳಗಿರೋದು ಯಾವ್ದಂದ್ರೆ ಅಸ್ಮಾಕ. ಇವು ಗಾಂಧಾರ, ಕಾಂಬೋಜ ಏನಂತಂದ್ರೆ ಇವು ಇಂಡಿಯನ್ ಸಬ್ ಕಾಂಟಿನೆಂಟ್ ಹೊರಗದಾವೆ, ಅದ್ರ ಸಂಬಂಧ ಇವು ಇಂಪಾರ್ಟೆಂಟ್. ಇಲ್ಲಿ ನೀವು ಇನ್ನೊಂದು ಏನು ಗಮನಿಸ್ಬೇಕಂದ್ರೆ ಎಕ್ಸಾಕ್ಟ್ಲಿ ನೋಡ್ರಿ, ರಿವರ್ ಎಲ್ಲೆಲ್ಲಿ ಇಲ್ಲಿ ಇಂಡಸ್ ವಾಟರ್ ಐತಾ ಅಲ್ಲಿ ಸುತ್ತಮುತ್ತ ಸೆಟ್ಲ್ ಆಗ್ಯಾರ. ಆಮೇಲೆ ಇಲ್ಲಿ ಈ ಮಹಾಜನಪದ ಎಲ್ಲಿ ಸೆಟ್ಲ್ ಆಗ್ಯಾರ ನೋಡ್ರಿ, ಗಂಗಾ ನದಿ ಅಥವಾ ಯಮುನಾ ನದಿ ತೀರದ ಮೇಲೆ ಸೆಟ್ಲ್ ಆಕಾರ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹಂಗಲ್ರಿ, ಇಂಡಸ್ ನದಿ ತೀರದಾಗ ಆ ಥರ. ನದಿನೂ ಇಂಪಾರ್ಟೆಂಟ್. ಮತ್ತು ಟೆಕ್ನಾಲಜಿ, ಐರನ್ ಟೆಕ್ನಾಲಜಿ ಯಾವ ಬೆಳೀತಿಲ್ಲ ಅವಾಗ ಇದು ಬೆಳೀತೈತಿ. ಆದ್ರೆ ಇದ್ರೊಳಗೆ ಇವೆಲ್ಲದ್ರೊಳಗೂ ಮಹಾಜನಪದ 16 ಇರ್ತಾವಲ್ಲ, ಇದ್ರೊಳಗೆ ಮೇಜರ್ಲಿ ಮಗಧ ಮುಂದಕ್ಕೆ ಹೋಗತ್ತೆ ಸಕ್ಸಸ್ಫುಲಿ ಆಗಿ. ಮಗಧ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಇವ್ರು ಎದಕ್ಕೆ ಹೋಗಾರ, ಅವ್ರಿಗೆ ಏನು ಡಿಫ್ರೆನ್ಸು, ಅವ್ರು ಎದಕ್ಕೆ ಅಷ್ಟು ಅಡ್ವಾಂಟೇಜ್ ಸಿಗ್ತಾವ್ರಿಗೆ ಅಂತಂದ್ರೆ, ಈಗ ಮಗಧ ಅವರಿಗೆ ಏನಿರ್ತತಿ ಹೈಯೆಸ್ಟ್ ಐರನ್ ಮೈನ್ಸ್ ಇರ್ತದೆ ಮಗಧ ಡೈನೆಸ್ಟಿ ಒಳಗೆ. ಐರನ್ ಮೈನ್ಸ್ ಇರೋ ಸಂಬಂಧ ಇವ್ರಿಗೆ ಏನಾಗುತ್ತೆ ಹೆಚ್ಚಿಗೆ ಟೂಲ್ಸ್ ಮಾಡ್ಬೋದು, ಅವರು ಐರನ್ ಟೂಲ್ಸ್ ಮಾಡ್ಬೋದು. ಐರನ್ ಟೂಲ್ಸ್ ಎದಕ್ಕೆ ಮಾಡ್ತಾರೆ ರೀ, ಅಗ್ರಿಕಲ್ಚರಿಗೆ ಮಾಡಿ ಅಗ್ರಿಕಲ್ಚರನ್ನು ಜಾಸ್ತಿ ಸರ್ಪ್ಲಸ್ ಮಾಡ್ಕೋಬೋದು. ಆಮೇಲೆ ಟೂಲ್ಸ್ ಸೋಲ್ಜರ್ಸ್ ಈಗ ಯೂಸ್ ಮಾಡಕ್ಕೆ ಕೊಡ್ಬೋದು, ಅಥವಾ ಸೈನಿಕರಿಗೆ ಕೊಟ್ಟು ಬೇರೆ ಬೇರೆ ಉಳ್ಕಿದ ಮಹಾಜನಪದನೇ ಮಾಡ್ಬೋದು, ಡಿಫೀಟ್ ಮಾಡ್ಬೋದು. ಆಮೇಲೆ ಐರನ್ ಮ್ಯಾನ್ಸ್ ಇರುತ್ತೆ. ಮತ್ತು ಇದ್ರದ್ದು ಪಾಟ್ಲಿಪುತ್ರ ಕ್ಯಾಪಿಟಲ್ ಸಿಟಿ ಇರುತ್ತಲ್ಲ, ಇದೇನಿರುತ್ತೆ ಪೂರ್ತಿ ಜಲದುರ್ಗ ಅಂತ ಹೇಳೋದಕ್ಕೆ, ಅಂದರೆ ಸುತ್ತಮುತ್ತ ವಾಟರ್ ಇರೋದು ಇದು ಇರ್ತದೆ. ಇದೊಂದು ಅಡ್ವಾಂಟೇಜ್ ಇರ್ತೈತಿ. ಈ ಥರ ಭಾಳ ಅಡ್ವಾಂಟೇಜ್ ಇರ್ತಾವೆ. ಇದಕ್ಕೆ ಮಗಧಾಕ ಅರ್ಥಾತ ನಿಮ್ಗೆ ಇನ್ನೂ ಡೀಟೇಲಾಗಿ ಹೇಳ್ಬೋದು ಎಲ್ಲ ಪಾಯಿಂಟ್ಸ್. ಆದರೆ ನಿಮ್ಗೆ ಇದನ್ನ ಪಟ್ನ ಒಂದು ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಬೆಳಿಲ್ಲ ಅಂತೇಳಿ ಪಟ 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 ಹೇಳ್ಕೊತ ಹೊಂಟೀನಿ ನಿಮಗೆ. ಮಗಧ ಆಗತ್ತಾ, ಮಗಧ ಟೈಮ್ದಾಗ ಏನಾಗೈತಿ ಇಲ್ಲಿ ಭಾಳ ಕಿಂಗ್ಡಮ್ಸ್ ಅದಾವೆ. ಯಾವುದು ಹರಣ್ಯಕ ಐತಿ, ಶಿಶುನಾಗ ಐತಿ, ನಂದ ಐತಿ, ಆಮೇಲೆ ಮೌರ್ಯ ಆಗುತ್ತೆ. ನೀವು ಹರಣ್ಯಕ ಬಗ್ಗೆ ಗೊತ್ತಲ್ಲ, ನಿಮ್ಮ ಹರಣ್ಯ ಒಳಗೆ ಬಿಂಬಿಸಾರ ಬರ್ತಾನ, ಅಜಾತಶತ್ರು ಬರ್ತಾನ, ಶಿಶುನಾಗ ಒಳಗೆ ಕಾಲಶೋಕ ಬರ್ತಾನ, ನಂದ ಅದ್ರೊಳಗೆ ಲಾಸ್ಟ್ ಗೊತ್ತಿರಬಲ್ಲ ಮಹಾಪದ್ಮನಂದ. ಇವರು ಚಾಣಕ್ಯಗೆ ಅಸಹ್ಯ ಮಾಡ್ತಾರೆ. ಆಮೇಲೆ ಚಾಣಕ್ಯ ಯಾವುದೋ ಒಂದು ವ್ಯಕ್ತಿನ ತೊಗೊಂಡು ಅವ್ನು ಚಂದ್ರಗುಪ್ತ ಮೌರ್ಯನ್ ಮಾಡ್ತಾನೆ. ಈ ಚಂದ್ರಗುಪ್ತ ಮೌರ್ಯನ್ ಹಿಂದಿರೋ ಸ್ಟೋರಿ ಏನಂದ್ರೆ, ಮೌರ್ಯ ಅನ್ನೋ ಹೆಸರಲ್ಲಿಂದ ಗೊತ್ತಂದ್ರೆ ಇವ ಒಂದು ಪಿಕಾಕ್ ಟೇಮರ್ಸ್ ಇರ್ತಾರೆ. ಪಿಕಾಕ್ ಟೇಮರ್ಸ್ ಅಂದ್ರೆ ಈಗ ಏನದು ನವಿಲ್ ಸಾಕೋರು ಇರ್ತಾರಲ್ಲ, ನವಿಲ್ ಸಾಕೋರು ಕ್ಲಾನ್ ಇಂತ್ರ ಬಂದವ ಇವ, ಕ್ಷತ್ರಿಯ ಕ್ಲಾನ್ ಇಂತ್ರ. ಅದ್ರ ಸಂಬಂಧ ಮೌರ್ಯ ಅಂತ ಹೆಸರು ಬರ್ತದೆ ಅವ್ರಿಗೆ. ಈ ಟೈಮ್ದಾಗ ನೋಡ್ರಿ, ನಾವು ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ಹಿಸ್ಟ್ರಿ ಒಳಗೆ ಎಲ್ಲೆಲ್ಲಿ ಇಂಡಿಯಾ ವೀಕ್ ಇತ್ತು ನೋಡ್ರಿ. ವೀಕ್ ಅಂದ್ರೆ ಭಾಳ ಕಿಂಗ್ಡಮ್ಸ್ ಇದ್ದವಲ್ಲ, ಅಲ್ಲೆಲ್ಲ ಫಾರಿನ್ ಇನ್ವೇಷನ್ ಆಗಿತ್ತು. ಅಂದ್ರೆ ಹೊರದೇಶದಿಂದ ಅಟ್ಯಾಕ್ ಮಾಡ್ಯಾರ. ಇಲ್ಲಿ ನೋಡ್ರಿ ಮಗಧ ಭಾಳ ಕಿಂಗ್ಡಮ್ಸ್ ಇದ್ದು, ಶಿಶುನಾಗ, ನಂದ ಈ ಥರ ಇದ್ವಲ್ಲ. ಅದ್ರ ಅವಾಗ ಫಾರಿನ್ ಇನ್ವೇಷನ್ ಯಾರು ಮಾಡ್ಯಾರ ಅವಾಗ? ಪರ್ಷಿಯನ್ಸ್ ಫೇಮಸ್ ಹಿಂಗ್ ಡೇರಿಯಸ್ ಅದನ್ನ. ಆಮೇಲೆ ಗ್ರೀಕ್ಸ್, ನೀವು ಅಲೆಕ್ಸಾಂಡರ್ ಬಗ್ಗೆ ಕೇಳಿರ್ತೀರಿ. ಅಲೆಕ್ಸಾಂಡರ್ ಮತ್ತು ಪೋರಸ್ ಸ್ಟೋರಿ ಕೇಳಿರ್ತಾರಲ್ಲ, ಯಾವಾಗ ಬಂದಿದ್ದೀವ ಅಲೆಕ್ಸಾಂಡರ್ ಈ ಟೈಮ್ದಾಗ ಅರ್ಥಾತ ನಿಮ್ಗೆ. ಆಮೇಲೆ ಅವ ಮೆಗಸ್ತೇನಿಸನ್ನು ಇದನ್ನು ಮಾಡ್ತಾನೆ ಅಂತೇಳಿ ಇಲ್ಲಿ ಉಳಿಸೋಕನ, ಅವನು ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನ, ಅದೆಲ್ಲ ನಿಮ್ಗೆ ಗೊತ್ತೈತಿ. ಈ ಮೌರ್ಯಸ್ ಒಳಗೆ ಯಾರು ಇಂಪಾರ್ಟೆಂಟ್? ಚಂದ್ರಗುಪ್ತ ಮೌರ್ಯ ಇವನ ಫೌಂಡ್ರ ಅಥವಾ ಚಾಣಕ್ಯನ ಹೆಲ್ಪ್ ತೊಗೊಂಡು ಇದು ಮಾಡ್ತಾನೆ. ಇದು ಯಾವ್ಯಾವ 322 to 180 AD. ಚಂದ್ರಗುಪ್ತ ಮೌರ್ಯ ಆದಮೇಲೆ ಯಾರು ಬರ್ತಾರೆ? ಬಿಂದುಸಾರ ಅವ್ರ ಮಗ. ಬಿಂದುಸಾರ ಆದಮೇಲೆ ಅಶೋಕ ಬರ್ತಾನೆ. ಇದ್ರೊಳಗೆ ಫೇಮಸ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಇವ್ರು ಮೂರು ಜನ ಅದಾರಲ್ಲ, ಮೂರು ಬೇರೆ ಬೇರೆ ರಿಲಿಜನ್ ಫಾಲೋ ಮಾಡೋಕ್ಕೆ ಚಾಲು ಮಾಡ್ತಾರೆ. ಈ ಚಂದ್ರಗುಪ್ತ ಮೌರ್ಯ ಸಾಯು ಮುಂದಾಗ ಜೈನಿಸಮಿಗೆ ಸೇರ್ತಾನಂತ ನೀವು ಓದಿರ್ತೀರಿ. ಎಲ್ಲಿ ಸಲ್ಲೇಖನ ಮಾಡ್ತಾನೆ ನಾವು? ಸಲ್ಲೇಖನ ಈಗ ನಮ್ಮ ಶ್ರವಣ ಬೆಳಗೊಳ ಐತ್ಲ, ಅಲ್ಲಿವ ಸಲ್ಲೇಖನ ಮಾಡಿ ಇವ ತಿರ್ಕೋತಾನೆ. ಆಮೇಲೆ ಬಿಂದುಸಾರ ಯಾವ್ದು ರಿಲಿಜನ್ ಇರ್ತಾನೆ? ಇವ ಅಜೀವಿಕಾ ಸೆಕ್ಟಿಗೆ ಬಿಲಾಂಗ್ ಆಗ್ತಾನೆ. ಅಶೋಕ ಬುದ್ಧಿಸಮ್. ನೋಡ್ರಿ, ಇದು ವೆರೈಟಿ. ಇವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ರಿಲಿಜನ್ ಅದಾರ. ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇವ್ರಿಗೆ ಹೇಳಕ್ಕೆ ಬರಲ್ಲ, ಕೇಳ್ಬೋದು ಇದನ್ನು. ಅದ್ರ ಸಂಬಂಧ ಇದನ್ನ ನೆನ್ಪಿಟ್ಕೊರಿ. ಮೌರ್ಯಸ್ ಆತ ಈ ನೋಡ್ರಿ ಏನಾಗಿತ್ತು ಇಲ್ಲಿ ಎರಗಡು ಇದ್ದು, ಆಮೇಲೆ ಒಮ್ಮೆ ಪೀಕ್ ಆಗ್ಬಿಡುತ್ತೆ. ಪೀಕ್ ಅಂದ್ರೆ ಏನು? ಒಮ್ಮೆ ಇಡೀ ಇಂಡಿಯಾನ ಒಂದೇ ಕಿಂಗ್ಡಮ್ ಮಾಡಕತ್ತು. ಅರ್ಥಾತ ನಿಮ್ಗೆ ಈಗ ಫಾರಿನ್ ಇನ್ವೇಷನ್ ಜಾಸ್ತಿ ಆಗಲ್ಲ ನೋಡ್ರಿ. ಫುಲ್ ಇಂಡಿಯಾ ಯಾವಾಗ ಸ್ಟ್ರಾಂಗ್ ಐತಲ್ಲ ಅವಾಗ ಫಾರಿನ್ ಇನ್ವೇಷನ್ ಆಗಿಲ್ಲ. ಎಲ್ಲಿ ಮಟ್ಟ? 180 AD ಮಟ್ಟ. 180 ಆದಮೇಲೆ ಇದೇನಾಗುತ್ತೆ? ಮೌರ್ಯಾಸ್ ಬಿದ್ದು ಬಿಡ್ತಾರೆ. ಮೌರ್ಯಾಸದ್ದು ಡಿಕ್ಲೈನ್ ಆಗುತ್ತೆ. ಡಿಕ್ಲೈನ್ ಆದ ಪೋಸ್ಟ್ ಮೌರ್ಯನೊಳಗೆ ಮತ್ತೆ ಫಾರಿನ್ ಇನ್ವೇಷನ್ ಆಯ್ತು ನೋಡ್ರಿ. ಇಲ್ಲ ಸೆಕೆಂಡ್ ಫೇಸ್ ಒಳಗೆ ಯಾರು ಬರ್ತಾರೆ? ಇಂಡೋ ಗ್ರೀಕ್ಸ್ ಬರ್ತಾರೆ, ಸಕಾಜ್, ಪಾರ್ಥಿಯನ್ ಇರಾನ್ ನಿಂತ ಬರ್ತಾರೆ. ಇವರು ಕುಶಾನಸ್ ಎಲ್ಲಿಂದ ಬರ್ತಾರೆ? ಚೈನಾ.
ಈ ಕಡೆ ಚೈನಾ ಜಿನ್ಜಿಯಾಂಗ್ ಟ್ರೈಬ್ ಇವರು ಇದ್ರೊಳಗೆ ಬರ್ತಾರೆ. ಕುಶಾನೊಳಗೆ ಯಾರು ಫೇಮಸ್ ಕಿಂಗ್ ಹೇಳ್ರಿ? ಕನಿಷ್ಕ. ಅರ್ಥಾತ ನಿಮ್ಗೆ? ಈ ಥರ ಇವರು ಫಾರಿನ್ ಇನ್ವೆಸ್ಟ್ ಮಾಡ್ತಾರೆ ಪೋಸ್ಟ್ ಮಾರ್ನಿಂಗ್ ಕಾಲದಾಗ. ನಮ್ಮ ಇಂಡಿಯಾದಾಗ ಯಾರಿದ್ರಿ ಅವಾಗ? ಅವರು ಇಂಡಿಯಾದಾಗ ಬಂದಿದ್ರು, ಇನ್ವೇಷನ್ ಮಾಡಿದ್ರೆ. ಆದರೆ ಇಂಡಿಯನ್ ಕಿಂಗ್ಡಮ್ಸ್ ಯಾವ ಅಂತಂದ್ರೆ ಅವಾಗ ಸುಂಗಾಜ್ ಒಳಗೆ ನೀವು ಪುಷ್ಯಮಿತ್ರ ಸುಂಗ ಅಂತ ಕೇಳಿರ್ತೀರಿ. ಪುಷ್ಯಮಿತ್ರ ಸುಂಗ ಯಾರು ಗೊತ್ತನ್ರಿ? ಈಗ ಲಾಸ್ಟ್ ಕಿಂಗ್ ಇರ್ತಾನಲ್ಲ, ಯಾರ್ದು ಮೌರ್ಯರ ಲಾಸ್ಟ್ ಕಿಂಗ್ ಇರ್ತಾನಲ್ಲ, ಅವ್ನು ಸಾಯ್ ಹೊಡೋದು, ಬೃಹದತ್ತನ ಸಾಯ್ ಹೊಡೋದು. ಇವ ರಾಜ ಅದಾವ, ಇವನು ಕಮಾಂಡರ್ ಇನ್ ಚೀಫ್ ಇರ್ತಾನೆ, ಇವ ಸಾಯ್ ಹೊಡೋದು. ಅವಾಗ ಸುಂಗ ಡೈನೆಸ್ಟಿ ಸ್ಥಾಪನೆ ಮಾಡ್ತಾನೆ. ಇವ ಎದಕ್ಕೆ ಫೇಮಸ್ ಅಂತಂದ್ರೆ ಇವ ಆಲ್ಮೋಸ್ಟ್ ಇದೇನಾಕಿರ್ತದೆ ಇಲ್ಲಿ ನಮ್ಮ ಹಿಂದೂ ರಿಲಿಜನ್ ಅಥವಾ ಇದಾಕಿರತ್ತಲ್ಲ, ಮೌರ್ಯ, ಬಿಂದುಸಾರ, ಇವ ಏನು ಮಾಡ್ತಾರೆ, ಬುದ್ಧಿಸಮ್ ಫಾಲೋ ಮಾಡ್ತಿರ್ತಾನೆ, ಇವ ಜೀವಿಕ, ಇವ ಜೈನಿಸಮ್. ಇಲ್ಲೇನಾಕಿರ್ತೈತೆ, ಸಂಸ್ಕೃತ ಕಲ್ಚರ್ ಅಥವಾ ಹಿಂದೂ ಕಲ್ಚರ್ ಡಿಕ್ಲೈನ್ ಆಗಿರ್ತೈತೆ, ಪ್ಯಾಟ್ರೋನೇಜ್ ಕಡಿಮೆ ಆಗಿರ್ತದೆ. ಅದ್ರ ಸಂಬಂಧ ಶುಂಗ ಪುಷ್ಯಮಿತ್ರ ಶುಂಗ ಹೆಂಗೆ ಬರ್ತಾನಂದ್ರೆ ಇವ ಪ್ಯಾಟ್ರಾನ್ ಆಫ್ ಹಿಂದೂ ರಿಲಿಜನ್ ಅನ್ನೋಡ್ತಾರೆ. ಹಿಂದೂ ಅಥವಾ ವೇದಿಕ್ ಅನ್ಬೇಕು ನಾವು, ಹಿಂದೂ ಅನ್ನೋ ವರ್ಡ್ ತಪ್ಪಾಗುತ್ತೆ. ವೇದಿಕ್ ಸಿವಿಲೈಸೇಷನ್ ವಾಪಸ್ ತೊಗೊಂಬಂದವ ಇವ ಯಾರು? ಶುಂಗ ಒಳಗೆ ಪುಷ್ಯಮಿತ್ರ ಶುಂಗ. ಇವ ಆಲ್ಮೋಸ್ಟ್ ಇದ್ರೊಳಗೆ ಇದು ಆ್ಯಕ್ಚುಲಿ ಕರೆಕ್ಟ್ ಐತಿ ಗೊತ್ತಿಲ್ಲ, ಆದ್ರೆ ಬುದ್ಧಿಸ್ಟ್ ಎಷ್ಟೋ ಮಾಂಕ್ಸನ್ ಇವ ಏನದು ಪ್ರಾಸಿಕ್ಯೂಟ್ ಮಾಡ್ಯಾನ, ಅಂದ್ರೆ ಸಾಯ್ ಹೊಡ್ದಾನ ಎಷ್ಟೋ ಜನ. ಪುಷ್ಯಮಿತ್ರ ಶುಂಗ ಬುದ್ಧಿಸ್ಟನ್ನು ಸಾಯ್ ಹೊಡ್ದಾನ. ಹಂಗಂತೇಳಿ ಏನದಾವು ಇವಕ್ಕೂ ಪ್ಯಾಟ್ರೋನ್ ಮಾಡ್ಯಾನಂತೂ ಐತಿ ಪುಷ್ಯಮಿತ್ರ ಶುಂಗ. ಪ್ಯಾಟ್ರೋನ್ ಅಂದ್ರೆ ಅವ್ರಿಗೆ ರೊಕ್ಕ ಕೊಟ್ಟಿರ್ತಾನೆ ಬುದ್ಧಿಸ್ಟ್ ವಿಹಾರಸ್ ಕಟ್ಟಾಕ, ಚೈತ್ಯಾಸ್ ಕಟ್ಟಾಕ. ಆಮೇಲೆ ಇನ್ನೊಂದು ಕಿಂಗ್ಡಮ್ ಯಾವುದಿತ್ತು, ಇದು ಸೌತ್ ಇಂಡಿಯಾಕ್ಕೂ ಬಿಲಾಂಗ್ ಆಗುತ್ತೆ ರೀ. ಇದು ಶಾತವಾಹನಾಸ್ ಇದ್ರಿಲ್ಲೇ ಅಲ್ಲಿ ಪೋಸ್ಟ್ ಮೌರ್ಯನೊಳಗೆ ಯಾರು ಬರ್ತಾರೆ? ಶುಂಗಾಸ್, ಶಾತವಾಹನಾಸ್ ಬರ್ತಾರೆ. ಎಲ್ಲಿ ಮ್ಯಾಲೆ ಇನ್ವೈಟ್ ಮಾಡಿದವರು ಯಾರು? ಇಂಡೋ ಗ್ರೀಕ್ಸ್, ಸಕಾಜ್, ಪಾರ್ಥಿಯನ್ಸ್, ಕುಶಾನ್ಸ್ ಬರ್ತಾರೆ ಇಲ್ಲಿ. ಇದರ್ಥ ನಿಮಗೆ ಎಲ್ಲಿ ಮಟ್ಟ ಇನ್ನು ಇದು 0 ಸ್ಟಾರ್ಟ್ ಆಗಿಲ್ಲ, 185 ಟು ಇನ್ನೂ ಹಿಂದಾದೇವು ನಾವು, 0 ಕಿಂತ ಸಿಕ್ಕಿಂತ ಹಿಂದಾದೇವಿನ ಪೋಸ್ಟ್ ಮೌರ್ಯನ್ ಕಾಲದಾಗ ಇದು ಬರ್ತೈತಿ. ಆಮೇಲೆ ಸ್ಟಾರ್ಟ್ ಆಗೋದೆ ಗುಪ್ತಾ ಪೀರಿಯಡ್. ನಿಮ್ಗೆ ಇನ್ನೊಂದು ಇಲ್ಲಿ ಕೊಟ್ಟಿದ್ದೆ ನಾ ಏನು ಹೇಳಿದೆ, ಸೌತ್ ಇಂಡಿಯನ್ ಲಿಂಕ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ, ಅದೊಂದು ಮರ್ತೀರಿ. ಇಲ್ಲಿ ನೋಡ್ರೆ ಇಲ್ಲೇನಾಗಿರ್ತೈತಿ, ಇಲ್ಲಿ ಎಲ್ಲಿ ಮಠ? ಬ್ರೌಂಜ್ ಏಜ್ ಮಠ, ಐರನ್ ಏಜ್ನು ಹಿಡ್ರಿ ನೀವು. ಇಲ್ಲಿ ನಾರ್ತ್ ಇಂಡಿಯಾದಾಗ ಇದು ನಡೆದಿರ್ತೈತಿ. ನಮ್ಮ ಸೌತ್ ಇಂಡಿಯಾದಾಗ ನೋಡ್ರಿ, ಸೌತ್ ಇಂಡಿಯಾದಾಗ ಏನಕ್ಕೆ ಇರ್ತದೆ ಗೊತ್ತೇನ್ರಿ? 3000 BC ಇಂತ್ರ ಎಲ್ಲಿಂತ್ರ ಇಲ್ಲಿ ಬರ್ತೈತಲ್ಲ, ಇಲ್ಲಿಂತ್ರ ಮೆಗಾಲಿತ್ಸ್ ಅಂದ್ರೆ ನೀವು ಇದನ್ನು ವರ್ಡ್ ಇದ್ರಾಗ ನೋಡಿರ್ತೀರಿ. ಮೆಗಾಲಿತ್ಸ್ ಅಂದ್ರೆ ದೊಡ್ಡ ದೊಡ್ಡ ಬರಿಯಲ್ ಸೈಟ್ಸ್ ಇರ್ತಾವೆ, ದೊಡ್ಡ ದೊಡ್ಡ ಕಲ್ಲು ಹಿಂಗೆ ಜೋಡಿಸಿ ಅವ್ನು ಬರಿ ಮಾಡಿರ್ತಾರಲ್ಲ, ಅವ್ರಿಗೆ ಮೆಗಾಲಿತ್ಸ್ ಅಂತೀವಲ್ಲ ನಾವು. ಅವರು ಸೌತ್ ಇಂಡಿಯಾದ ಪೂರ್ತಿ ಅವ್ರದ್ದೇ ನಡೆದಿತ್ತು. ಇಲ್ಲೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದರೆ ಮೆಗಾಲಿತ್ಸ್ ಏನೈತಲ್ಲ, ಇವರಿಗೆ ಚಾಲ್ಕೋಲಿಥಿಕ್ ಏಜ ಬಂದಿಲ್ಲ. ಒಮ್ಮೆ ಸೀದಾ ಸೌತ್ ಇಂಡಿಯಾ ಐರನ್ ಏಜಿಗೆ ಜಂಪ್ ಆಗೈತಿ. ನಡವರ್ಕ್ ಚಾಲ್ಕೋಲಿಥಿಕ್ ಏಜ್ ಸ್ಕಿಪ್ ಮಾಡೈತಿ. ಅದು ಸ್ಟೋನ್ ಏಜ್ ಟು ಡೈರೆಕ್ಟ್ ಐರನ್ ಏಜ್ ಆಗೈತಿ. ಯಾವುದು? ಮೆಗಾಲಿಥಿಕ್ಸ್. ಅರ್ಥದ ನಿಮ್ಗೆ ಇಲ್ಲಿ ಆಗೋ ಟೈಮ್ದಾಗ ಸೌತ್ ಇಂಡಿಯಾದಾಗ ಏನಾಗತ್ತಿತ್ತು ಅಂತೇಳಿ ಇವೆರಡು ಲಿಂಕ್ ಮಾಡ್ಕೊರಿ. ಮೆಗಾಲಿತ್ಸ್ ಎಲ್ಲಿ ಬರ್ತಾರೆ ಅಂತ ಕೇಳ್ಬಿಟ್ರೆ, ಮೆಗಾಲಿತ್ಸ್ ಸೌತ್ ಇಂಡಿಯಾದಾಗ ಬರ್ತಾರೆ. ಅರ್ಥತಾ? ಈಗ ನೆಕ್ಸ್ಟ್ ಈಗ ಮೆಗಾಲಿತ್ಸ್ ಒಳಗನ ಈ ಅಶೋಕ ಇರ್ತಾನಲ್ರಿ, ಅಶೋಕನ ಟೈಮ್ದಾಗ ಅವ ಒಂದು ಇನ್ಸ್ಕ್ರಿಪ್ಷನ್ ಮೂವಿಂಡರ್ಸ್ ಅಂತ ಬರ್ದಿರ್ತಾನೆ. ಮೂವಿಂಡರ್ಸ್ ಅಂದ್ರೆ ಯಾರು ಅಂದ್ರೆ ಚೇರ, ಚೋಳ, ಪಾಂಡ್ಯರು. ಇವರು ಮೆಗಾಲಿತ್ಸ್ ಅಥವಾ ಮೂವಿಂಡರ್ಸ್ ಅನ್ಬೋದು ಇವ್ರಿಗೆ. ಚೇರ, ಚೋಳ, ಪಾಂಡ್ಯರು ಅಂದ್ರೆ ಪಾಂಡ್ಯ ಒಳಗೆ ಸಂಗಮ್ ಲಿಟ್ರೇಚರ್ ಬರ್ತದೆ. ಸಂಗಮ್ ಲಿಟ್ರೇಚರ್ದ ಏಜ್ ಎಷ್ಟು? 3000 BC ಟು 300 BC ಟು 300 CE. ಇದು ಸಂಗಮ್ ಲಿಟ್ರೇಚರ್ದ ಏಜ್ ಇದು. ಅರ್ಥಾತ ನಿಮ್ಗೆ? ಸೌತ್ ಇಂಡಿಯಾದಾಗ ಏನು ನಡೆದೈತಿ? ಇಲ್ಲಿ ಚೇರ, ಚೋಳ, ಪಾಂಡ್ಯದ ನಡೆದೈತಿ. ಇಲ್ಲ ಮ್ಯಾಲೆ ಮೌರ್ಯ ಐತಿ. ಸ್ವಲ್ಪ ಇಲ್ಲಿ ದಂಡಿಗಟ್ಟು ಇಷ್ಟು ಉಳಿಸಿರ್ತಾರ ಅವ್ರು. ಅಲ್ಲಿ ಮಟ್ಟ ಅಶೋಕ ಪೂರ್ತಿ ಕಂಟ್ರೋಲ್ ತೊಗೊಂಡಿರ್ತಾನೆ. ಇಲ್ಲಿ ಪೋಸ್ಟ್ ಮೌರ್ಯನೂ ಹೇಳಿದೆ ನಮ್ಗೆ, ಅಲ್ಲಿ ಪೂರ್ತಿ ಪೀಕಾಗಿ ಮೌರ್ಯನ್ಸ್ ಆದ್ರೆ ಆಮೇಲೆ ಪೋಸ್ಟ್ ಮೌರ್ಯದೊಳಗೆ ಒಳ್ಳೆ ಸಣ್ಣ ಕಿಂಗ್ಡಮ್ಸ್ ಆಗ್ಬಿಡ್ತಾವೆ. ಅವಾಗ ಶಾತವಾಹನಾಸ್ ಇರ್ತಾವೆ. ಈ ನೆಕ್ಸ್ಟ್ ಏನಾಗುತ್ತೆ, ನಾ ಏನು ಹೇಳಿದೆ, ಪೋಸ್ಟ್ ಮೌರ್ಯನ್ ಇವರೆಲ್ಲ ಆದರೂ ಕುಶಾನಾಸ್ ಆತ, ಕನಿಷ್ಕ ಆತು, ಆಮೇಲೆ ಗುಪ್ತಾ ಪೀರಿಯಡ್ ಬರುತ್ತೆ. ಏನಾಯ್ತು ಮತ್ತೆ ಇಂಡಿಯಾದಾಗ ಪೀಕ್ ಟೈಮ್ ಮತ್ತೆ ಸಣ್ಣ ತುಕುಡಿದ್ದು ಒಬ್ಬನ ಬಂದ್ಬಿಡ್ತಾನೆ ಒಮ್ಮೆ. ಇದು ಗುಪ್ತಾ ಪೀರಿಯಡ್ನಾಗ ಯಾರ್ಯಾರು ಇಂಪಾರ್ಟೆಂಟ್? ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2, ಇದು ನವರತ್ನಾಸ್ ಅಂತ ಓದಿರ್ತೀರಿ. ಇವ ಕವಿರಾಜ ಅಂತ ಕರೀತಾರೆ, ನೀವು ಟೈಟಲ್ ಅಂತ ಓದಿರ್ತೀರಿ. ಅರ್ಥಾತ್ ನಿಮಗೆ ಗುಪ್ತಾ ಪೀರಿಯಡ್ನಾಗ ಏನೇನು ಇಂಪಾರ್ಟೆಂಟ್? ಅವ್ರ ಟೆಕ್ನಾಲಜಿ ಆಯ್ತು. ಇಲ್ಲಿ ಭಾಳ ಸ್ಕಾಲರ್ಸ್ ಬರ್ತಾರೆ. ಸ್ಕಾಲರ್ಸ್ ಮತ್ತು ಅವರು ಪೋಯಿಟ್ ಹೆಸರು, ಅವ್ರ ವರ್ಕ್ ಮತ್ತು ಅವ್ರ ಹೆಸರು, ಸ್ಕಾಲರ್ಸ್ ಹೆಸರು ಕೇಳ್ತಾರೆ ಇಲ್ಲಿ ಜಾಸ್ತಿ. ಆಮೇಲೆ ಟೆಕ್ನಾಲಜಿಕಲಿ ಏನೇನು ಇಂಪ್ರೂವ್ ಆಗಿತ್ತು ಅಂತ ಕೇಳ್ತಾರೆ. ಅದ್ರ ಮೇಲೆ ಈ ಗುಪ್ತಾ ಪೀರಿಯಡ್ ಮೇಲೆ ಗೋಲ್ಡನ್ ಏಜ್ ಅಂತೂ ಕರೀತಾರಲ್ಲ ಇದನ್ನು. ಅದ್ರ ಸಂಬಂಧ 319 ಟು 550 AD ಮಟ್ಟ ಯಾವುದು ಗುಪ್ತಾ ಪೀರಿಯಡ್ ಬರುತ್ತೆ. ನಮ್ಮ ಮತ್ತೆ ಹೇಳಿದ್ನಲ್ಲಿ ಮತ್ತೆ ಇಳಿಯಬೇಕಲ್ರಿ, ಪೀಕ್ನಾಗ ಹೋಗೋದು ಮತ್ತೆ ಇಳಿತು, ಏನಾಯ್ತು, ಹೊಳ್ಳಿ ಡಿವೈಡ್ ಆಯ್ತು. ಪೋಸ್ಟ್ ಗುಪ್ತಾ ಪೀರಿಯಡ್ಗೆ ಯಾರ್ಯಾರು ಬರ್ತಾರೆ? ಪುಷ್ಯಮಿತ್ರಾಸ್ ಬರ್ತಾರೆ. ಪುಷ್ಯಮಿತ್ರ ಅಥವಾ ಇದು ವರ್ಧನಾಜು ಅನ್ಬೋದಿಲ್ಲ, ಹರ್ಷವರ್ಧನ, ತಾನೇಶ್ವರದ ಹರ್ಷವರ್ಧನ ಇಲ್ಲಿಗೆ ಬರ್ತಾನೆ. ಯಾವುದು? ಪೋಸ್ಟ್ ಗುಪ್ತಾ ಒಳಗೆ. ಇಲ್ಲಿ ನೋಡ್ರಿ ಏನಾದ್ ನಾ ಏನು ಹೇಳಿದೆ ನಿಮ್ಗೆ, ಇಲ್ಲಿ ಪೀಕ್ನಾಗ ಹೋದಾಗ ಯಾರು ಅಟ್ಯಾಕ್ ಮಾಡಿದಾರೆ ನೋಡ್ರಿ? ಇಲ್ಲ, ಅದ ನೋಡ್ರಿ. ಈಗ ಡಿವೈಡ್ ಆತಲ್ಲ ಪೋಸ್ಟ್ ಗುಪ್ತಾರ. ಮತ್ತು ಹನ್ಸ್ ಅಂದ್ರೆ ಇವರು ಹೊಸ ಟ್ರೈಬಲ್ ಪೀಪಲ್, ಇವರು ಹೊರದೇಶದಿಂದ ಬಂದಿರ್ತಾರೆ, ಅವ್ರು ಅಟ್ಯಾಕ್ ಮಾಡಕ್ಕೆ ಚಾಲು ಮಾಡ್ತಾರೆ. ಆ ಟೈಮ್ದಾಗ ಇಲ್ಲಿ ಸಣ್ಣವ್ರು ಯಾರಿದ್ರು? ಸಣ್ಣವ್ರು ಅಂದ್ರೆ ಇಲ್ಲಿ ನಮ್ಮ ಇಂಡಿಯನ್ ಕಿಂಗ್ಡಮ್ಸ್ ಯಾವುದು ಅಂದ್ರೆ ತಾನೇಶ್ವರದ ಹರ್ಷವರ್ಧನ ಇದ್ದ, ಆಮೇಲೆ ಮೌಖರೀಜ್ ಕನೌಜ್ ಇದ್ದ, ಆಮೇಲೆ ಮೌತ್ರಿಕಾಜ್,
ಅಥವಾ ವಲ್ಲಭಿ, ಆಮೇಲೆ ಗೌಡ, ಬೆಂಗಾಲ್. ಈ ಮ್ಯಾಪ್ದಾಗ ನೋಡೋದು ಬರ್ರಿ. ಮ್ಯಾಪ್ದಾಗ ಹೆಂಗೈತಿ, ಇಲ್ಲಿ ಪುಷ್ಯಮಿತ್ರಾಸ್ ಇದ್ರ, ಇಲ್ಲಿ ಮೌಕಾರೀಸ್ ಇದ್ರ, ಇಲ್ಲಿ ಗೌಡಾಸ್, ಬೆಂಗಾಲ್ದಾಗ ಗೌಡಾಸ್ ಇದ್ರ, ಈ ಕಡೆ ಗುಜರಾತ್ ಕಡೆ ಮೌತ್ರಿಕಾಸ್ ಅಥವಾ ವಲ್ಲಭಿ ಅಂತೇವು. ಇದೇ ಸೌತ್ ಇಂಡಿಯಾದಾಗ ಏನು ನಡತೈತಿ ಟೈಮ್ದಾಗ, ಇಲ್ಲಿ ಮ್ಯಾಲ ಪೋಸ್ಟ್ ಗುಪ್ತಾ ಟೈಮ್ದಾಗ ಇಲ್ಲಿ ಸೌತ್ ಇಂಡಿಯಾದಾಗ ಏನು ನಡತೈತಿ, ಸೌತ್ ಇಂಡಿಯಾದಾಗ ಚಾಲುಕ್ಯಸ್ ಮತ್ತು ಪಲ್ಲವರ ಇದ್ರು. ಎಲ್ಲಿ ಸೌತ್ ಇಂಡಿಯಾದಾಗ. ಇಲ್ಲಿ ನಾನು ಮ್ಯಾಪ್ನೇ ಹಾಕೀನಿ. ಇಲ್ಲಿ ಚಾಲುಕ್ಯರಿದ್ರು, ಇಲ್ಲಿ ಪಲ್ಲವರಿದ್ರು, ಇಲ್ಲಿ ತಳ ಮೂವೆಂಟರ್ಸ್. ಅವ್ರಂತರೂ ಕಂಟಿನ್ಯೂ ಮಾಡ್ಕೋತಾನೆ ಬಂದಾರೆ ಅವರು. ಮೂವೆಂಟರ್ಸ್, ಚೇರ, ಚೋಳ, ಪಾಂಡ್ಯ. ಆಮೇಲೆ ಇವರು ಇಂಪೀರಿಯಲ್ ಚೋಳ ಅಂತ ಕಳಿತೀವಿ, 9th century ಅಂತ ಚಾಲಕತ್. ಆ ಚೋಳ ಈ ಚೋಳ ಡಿಫ್ರೆನ್ಸ್ ಐತಿ, ಗೊತ್ತಿರ್ತೈತಿ ನಿಮಗೆ. ಇಲ್ಲಿ ರಾಜರಾಜ ಚೋಳ, ರಾಜೇಂದ್ರ ಚೋಳ ಇವ್ರು 9th century ಆದ್ಮೇಲೆ ಬರ್ತಾರೆ, 9ನೇ ಶತಮಾನ ಆದ್ಮೇಲೆ ಬರ್ತಾರೆ. ಇವ್ರು ಎಲ್ಲದಾರ ಇನ್ನ ಇಲ್ಲೇ ಅದಾರ ಇವರು. 1ನೇ 2ನೇ ಶತಮಾನದಾಗ ಇವ್ರು ಬೇರೆ ಚೋಳಾಜ್, ಅವ್ರು ಬೇರೆ ಚೋಳಾಜ್. ಅರ್ಥ ಆಯ್ತಾ ನಿಮ್ಗೆ? ಈಗ ಇದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಕಿಂಗ್ಡಮ್ಸ್ ಯಾವ ಬರ್ತಾವು, ಇಲ್ಲಿ ಏನು ಮೇಲೆ ನಡೆಯತ್ತಲ್ಲ, ಇಲ್ಲಿ ಮೇಲೆ ಗುಪ್ತಾ ಪೀರಿಯಡ್ ನಡೆದೈತಿ. ಇದ್ರ ತೆಳಗೆ ಇಲ್ಲಿ ತೆಳಗೆ ಕದಂಬಾಸ್ ಬರ್ತಾರೆ. ಕದಂಬಾಸ್, ಗಂಗಾಸ್, ಗಂಗರು ಮತ್ತು ಕದಂಬರು, ಬನವಾಸಿಯ ಗಂಗರು ಅಂತ, ತಲಕಾಡಿನ ಗಂಗರು ಅಂತೇವು, ಮತ್ತು ಕದಂಬಾಸ್, ಬನವಾಸಿಯ ಕದಂಬರು ಅಂತಿರ್ತೇವಲ್ಲ ಆ ಥರ. ಇವರು ಇಲ್ಲಿ ತೆಳಗೆ ಮ್ಯಾಲೆ ಗುಪ್ತಾ ಇದ್ದಾಗ ಇವ್ರು ತೆಳಗಿರ್ತಾರೆ. ಅದಾದಮೇಲೆ ಚಾಲುಕ್ಯರು ಬರ್ತಾರೆ. ಚಾಲುಕ್ಯರ ಜೊತೆ ಕಂಟೆಂಪ್ರರಿ ಯಾರು, ಪಲ್ಲವರು. ಪಲ್ಲವರು ಮತ್ತು ಚಾಲುಕ್ಯರು ಹೊಡೆದಾಡೋದು ಕೇಳಿಬಿಟ್ರಲ್ಲ ನೀವು. ಪುಲಕೇಶಿ 1, ಪುಲಕೇಶಿ 2 ಇವೆಲ್ಲ ಕೇಳಿರ್ತಾರಲ್ಲ ನೀವು, ಬಾದಾಮಿ ಚಾಲುಕ್ಯರ ಬಗ್ಗೆ. ಇವ್ರ ಬಗ್ಗೆ ಒಂದು ಮಸ್ತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅದ ನನ್ನ ಹತ್ರ ಬಾದಾಮಿ ಚಾಲುಕ್ಯರ ಬಗ್ಗೆ. ಅದು ನಿಮಗೆ ಕೊಡ್ತೀನಿ ನಾ ಯಾವಾಗಾರ ಟೈಮ್ ಸಿಕ್ತಾ ಅಂದ್ರೆ ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕೋನು. ಈ ಪೋಸ್ಟ್ ಗುಪ್ತಾ ಆಯ್ತಾ, ಪೋಸ್ಟ್ ಗುಪ್ತಾ ಮತ್ತು ಇದಾಯ್ತು. ಮತ್ತೇನಾಗ್ಬೇಕ್ರಿ ನೆಕ್ಸ್ಟ್? ಮತ್ತು ಇದೊಂದು ಇಂಪಾರ್ಟೆಂಟ್ ಗೊತ್ತಿರ್ಬೇಕಲ್ಲ ನಿಮ್ಗೆ, ಹರ್ಷವರ್ಧನ ಮತ್ತು ಯಾರು ನಡ್ಬರ್ಕ್ ಯುದ್ಧ ಆಗುತ್ತೆ, ಪುಲಕೇಶಿ 2 ನಡ್ಬರ್ಕ್ ಯುದ್ಧ ಆಗುತ್ತಲ್ರಿ. ಹರ್ಷವರ್ಧನ ಮತ್ತು ಪುಲಕೇಶಿ 2 ನಡ್ಬರ್ಕ್ ಯುದ್ಧ ಆಗುತ್ತೆ. ಎಲ್ಲಿಗತ್ತೆ? ನರ್ಮದಾ ನದಿ ದಂಡೆ ಮೇಲೆ ಆಗುತ್ತಲ್ಲ. ಕರ್ನಾಡ ಬಲ ನೋಡಿ ಹರ್ಷ ಹಾರಿ ಹೋಯಿತು ಅಂತ ಹೇಳಿ ಬರ್ತಾರಲ್ಲ, ಎಲ್ಲಿ ನಮ್ಮ ಐಹೊಳೆ ಇನ್ಸ್ಕ್ರಿಪ್ಷನ್ ಒಳಗೆ ಐತ್ಲ ಅದು ಹರ್ಷವರ್ಧನ ಮತ್ತು ಇದು ನೆನಪಿರುತ್ತೆ ಬಿಡ್ರಿ. ಹರ್ಷವರ್ಧನ ಮತ್ತು ಚಾಲುಕ್ಯ ಇಬ್ರು ಒಂದು ಆ ಟೈಮ್ದಾಗ ಇಲ್ಲೇ ತೆಳಗೆ ಪಲ್ಲವರಿದ್ರು. ಈಗ ಅರ್ಥ ಆಯ್ತು ಅನ್ಕೋತೀನಿ. ಈ ನೆಕ್ಸ್ಟ್ ಏನಾಗುತ್ತೆ, ಪೋಸ್ಟ್ ವರ್ಧನ. ವರ್ಧನ ಅಂದ್ರೆ ಹರ್ಷವರ್ಧನ ಆದಮೇಲೆ ಯಾರು ಬರ್ತಾರ, ಪೋಸ್ಟ್ ವರ್ಧನ ಪೀರಿಯಡ್ದಾಗ ಬರೋರೆ ಪಾಲಾಜ್, ಪ್ರತಿಹಾರಾಜ್. ಕೇಳಿರ್ತೀರಿ ನೀವು, ಪಾಲಾಜ್ ಗೋಪಾಲ, ದೇವಪಾಲ ಅಂತ ಕೇಳಿರ್ತೀರಿ. ಪ್ರತಿಹಾರಾಜ್ ಇರ್ತಾರಲ್ಲ, ಇವ್ರ ಬಗ್ಗೆ ಕೇಳಿರಿ ನೀವು. ಪ್ರತಿಹಾರಾಜ್ ಮತ್ತು ಪಾಲಾಜ್ ಬರ್ತಾರೆ. ಇವರೆಲ್ಲಿ ಬರ್ತಾರೆ ಮ್ಯಾಪ್ನಾಗ? ಇಲ್ಲಿ ತೆಳಗೆ ಇವ್ರು ಮೂರು ನಡ್ಬರ್ಕ್ ಟ್ರೈಪಾರ್ಟ ಸ್ಟ್ರಗಲ್ ನೋಡ್ತಿರುತ್ತನ್ರಿ. ಅಂದ್ರೆ 3 ಕಿಂಗ್ಡಮ್ ನಡ್ಬರ್ಕ್ ಯುದ್ಧ ನಡೆದಿರ್ತಲ್ಲ, ಪಾಲಾಜ್, ಪ್ರತಿಹಾರಾಜ್, ರಾಷ್ಟ್ರಕೂಟಾಜ್. ಇದು ಟ್ರೈಪಾರ್ಟ ಸ್ಟ್ರಗಲ್ ಅಂತೀವಿ. ಪ್ರತಿಹಾರಾಜ್ ಇಲ್ಲಿ ಬರ್ತಾರ, ಪಾಲಾಜ್ ಇಲ್ಲಿ ಬರ್ತಾರ. ನಮ್ದು ಕರ್ನಾಟಕದ ರಾಷ್ಟ್ರಕೂಟರು. ರಾಷ್ಟ್ರಕೂಟರೊಳಗೆ ಬರ್ತಾರಲ್ಲ, ಅಮೋಘ ವರ್ಷ, ಕೃಷ್ಣ 1, ಕೃಷ್ಣ 2 ಇವ್ರು ಬರ್ತಾರಲ್ಲ, ಇವ್ರು ರಾಷ್ಟ್ರಕೂಟರು. ಈಗ ನೆಕ್ಸ್ಟ್ ನೋಡ್ರಿ, ನಾ ಏನು ಹೇಳಿದ್ದೆ ನಿಮ್ಗೆ, ಪೋಸ್ಟ್ ವರ್ಧನ ಟೈಮ್ದಾಗ ಮತ್ತು 3 ಡಿವೈಡ್ ಆಗಿತ್ತು. ಮತ್ತು ತೀರಾ ಹೊಡೆದ ಹೋಗ್ಬಿಡ್ತದ್ರಿ. 850 AD ಒಳಗಂತೂ ಪೂರ್ತಿ ಹೊಡೆದ ಬಿಡ್ತಾರೆ. ಎರಾ ಆಫ್ ರಜಪೂತ್ಸ್ ಅಂತ ಕರಿತೇವೆ. ಇಲ್ಲಿ ಪೂರ್ತಿ ಹೊಡೆದು ಪೀಸ್ ಆಗ್ಬಿಡ್ತೈತೆ ಇಂಡಿಯಾ. ಈ ಚೌಹಾನ್ಸ್ ಇರ್ತಾರೆ, ಪೃಥ್ವಿರಾಜ್ ಚೌಹಾನ್ ಕೇಳಿರ್ತೀರಿ ನೀವು, ಅಜ್ಮೀರ್ದು. ಟೋಮಾರ್ಸ್ ಆಫ್ ಡೆಲ್ಲಿ, ಗೆಹಲ್ವಾಡಾಸ್ ಆಫ್ ಕನೌಜ್, ಚಂಡೇಲಾಸ್ ಆಫ್ ಬುಂದೇಲ್ಖಂಡ್, ಸೋಲಂಕೀಸ್ ಆಫ್ ಗುಜರಾತ್. ಇವ್ರು ವೆಸ್ಟರ್ನ್ ಚಾಲುಕ್ಯಸ್ ಅಂತೂ ಕರೀತಾರೆ ಇವ್ರಿಗೆ. ನಮ್ಮ ಚಾಲುಕ್ಯರ ದೊರೆಗಳು ಯಾವಾಗ ಇವ್ರ ಕಡೆ ಸೋತ ಮೇಲೆ ವಾಪಸ್ಸು ಈ ಕಡೆ ವೆಸ್ಟರ್ನ್ ಗುಜರಾತ್ ಕಡೆ ಹೋಗ್ತಾರೆ. ಸೊ ಅವರಿಗೆ ಸೋಲಂಕೀಸ್ ಅಂತೀವಿ ನಾವು. ಸೇನಾ ಆಫ್ ಬೆಂಗಾಲ್, ಕಾಲಚೂರೀಸ್ ಆಫ್ ಜಬಲ್ಪುರ್, ಪರಮಾರ್ಸ್ ಆಫ್ ಮಾಲ್ವಾ. ನಿಮ್ಗೆ ಇದು ಸ್ಟೋರಿ ಗೊತ್ತಲ್ಲ, ಪೃಥ್ವಿರಾಜ್ ಚೌಹಾನ್ ಮತ್ತು ಯಾವುದದು ಇದ್ರಾಗ ಬರ್ತೈತಲ್ಲ, ಯಾವುದದು ಪೃಥ್ವಿರಾಜ್ ಚೌಹಾನ್ ಪಿಕ್ಚರ್ ನೋಡ್ರಿಲ್ರಿ, ಮೊನ್ನೆ ಅಕ್ಷಯ್ ಕುಮಾರ್ ಅಂತ ಬಂದಿತ್ತಲ್ಲ, ಅದ್ರೊಳಗೆ ಸ್ಟೋರಿ ನೋಡಿರ್ತಾರೆ ಅನ್ಸುತ್ತೆ ನೀವು. ಅದು ಪೃಥ್ವಿರಾಜ್ ಚೌಹಾನ್ ಅಂದ್ರೆ ಎರಾ ಆಫ್ ರಜಪೂತ್ ಒಳಗೆ ಬರ್ತೈತಿ. ಇಲ್ಲಿ ಏನಾಗೈತೆ ಮತ್ತೆ, ನಾ ಏನು ಹೇಳಿದ್ದೆ ನಿಮಗೆ, ಇಂಡಿಯಾ ಯಾವಾಗ ಫುಲ್ ಡಿವೈಡ್ ಆಗಿರ್ತೈತಲ್ಲ ಅವಾಗ ಹೊರಗಿನವ್ರು ಇನ್ವೈಡ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ನಿಮ್ಗೆ. ಹೊರಗಿನವ್ರು ಇನ್ವೈಡ್ ಮಾಡೇ ಬಿಟ್ರು ನೋಡ್ರಿ. ಯಾರು? ಗೋರಿ ಮತ್ತು ಗಜನಿ. ನಿಮ್ಗೆ ಗೊತ್ತೈತಲ್ಲ, ಗೋರಿ ಇನ್ವೈಡ್ ಮಾಡಿ ಯಾರದನ್ನು, ಪೃಥ್ವಿರಾಜ್ ಚೌಹಾನನ್ನು. ಫಸ್ಟ್ ಬ್ಯಾಟಲ್ ಆಫ್ ಟೆರೇನ್ ಅಂತ ಐತಿ. ಫಸ್ಟ್ ಬ್ಯಾಟಲ್ ಆಫ್ ಟೆರೇನ್ ಒಳಗೆ ಪೃಥ್ವಿರಾಜ್ ಚೌಹಾನ್ ಗೋರಿನ ಸೋಲ್ಸಿರ್ತಾನೆ ಆ್ಯಕ್ಚುಲಿ. ವಾಪಸ್ ಅವನು ಸೆಕೆಂಡ್ ಬಿಟ್ಟು ಕಳಿಸ್ತಾನೆ, ಅವ ಹೋಲ್ಬಿಡು ಹೋಗ ಅಂತೇಳಿ. ಅದ್ರದ ಅವನ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ನೇ ಬಂದು ಪೃಥ್ವಿರಾಜ್ ಚೌಹಾನನ್ನು ಸಾವಿಡಿತಾನೆ. ವಾಪಸ್ ಸಾವಿಡಿತಾನಂದ್ರೆ ಅವ್ನು ಡಿಫೀಟ್ ಮಾಡಿ ಅಲ್ಲಿ ಯಾರನ್ನ ಕುಂದಿರ್ಸ್ತಾರೆ, ಐಬಕ್. ಯಾರು ಇವ? ಕುತುಬುದ್ದೀನ್ ಐಬಕ್. ಇವ ಗೋರಿದ ಗುಲಾಮವ. ಗೋರಿದ ಗುಲಾಮನೇ ಕುತುಬುದ್ದೀನ್ ಐಬಕ್. ಅದಕ್ಕೆ ಸ್ಲೇವ್ ಡೈನೆಸ್ಟಿ. ಗುಲಾಮ ಸಂತತಿ ಅಂತಾರೆ. ಏನು ನೋಡ್ತೀರಿ, ಕುತುಬುದ್ದೀನ್ ಐಬಕ್ ಗುಲಾಮ ಸಂತತಿ. ಇವ ಏನು ವಾಪಸ್ ಹೋಗಿರ್ತಾನಲ್ರಿ ಇವ್ನು ಕುಂದಿರ್ಸಿ, ಅವಾಗ ಇವ್ ವಾಪಸ್ ಹೋಗೋ ಮುಂದಾಗ ಕಲಸ ಬಿಡ್ತಾನೆ. ಅದ್ರ ಸಂಬಂಧ ಇವೇನು ಮಾಡ್ತಾನೆ, ನಾನಾ ರಾಜ ಇಂಡಿಯಾದ ಅಂತ ಹೇಳ್ಬಿಡ್ತಾನೆ ಇವ. ಇಲ್ಲಿ ಸಿಕ್ಕಿದ ಚಾನ್ಸ್ ಅನ್ಕೊಂಡು ಅವಾಗ ಸ್ಟಾರ್ಟ್ ಆಗೋದೆ ಡೆಲ್ಲಿ ಸುಲ್ತಾನೇಟ್ಸ್. ಅರ್ಥ ನಿಮ್ಗೆ? ಡೆಲ್ಲಿ ಸುಲ್ತಾನೇಟ್ಸ್ದ ನೀವು ಮಿಡಿವಲ್ ಏನೈತಲ್ಲ, ಮಿಡಿವಲ್ಲನ್ನು ನಾವು ನೆಕ್ಸ್ಟ್ ವಿಡಿಯೋದ ನೋಡೋಣ. ಮಿಡಿವಲ್ದಾಗ ಏನೇನು ಬರ್ತಾರೆ, ಯಾಕಂದ್ರೆ ಇದು ಭಾಳ ಮತ್ತೆ ಲೆಂದಿ ಆಗುತ್ತೆ ವಿಡಿಯೋ. ಅದಕ್ಕೆ ಡೆಲ್ಲಿ ಸುಲ್ತಾನರ ಆದ್ಮೇಲೆ ಈಗ ಡೆಲ್ಲಿ ಸುಲ್ತಾನರೊಳಗೆ ಸೈಯದ್ಸ್ ಬರ್ತಾರ, ಲೋಧಿ ಬರ್ತಾರ. ಲೋಧಿ ಒಳಗೆ ಇಬ್ರಾಹಿಂ ಲೋಧಿ ಹೆಂಗೆ ಸೋಲ್ತಾನ, ಬಾಬರ್ ಹೆಂಗೆ ಬರ್ತಾನ, ಈ ಥರ ಮುಂದೆ ಅದನ್ನು ಮುಂದಿನ ಸ್ಟೋರಿ ನೋಡೋದು.
ಈ ಪೂರ್ತಿ ನಂಗೆ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಯ್ತು ಅನ್ಕೊಂಡಿನಿ ನಾ. ಸೌತ್ ಇಂಡಿಯಾ, ಸೌತ್ ಇಂಡಿಯಾ ಮತ್ತು ಫಾರಿನ್ ಇನ್ವೇಷನ್ ಯಾರ್ಯಾರ ಟೈಮ್ದಾಗ ಏನೇನಾತಂತ ಗೊತ್ತಾಗೈತೆ ಅಂತ ಅನ್ಕೊಂಡಿನಿ. ಒಂದು ಸತ ಪಟ್ 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 ಮಾಡಿಬಿಡ್ರಿ. ಏನೇನಾಯ್ತು ಇಲ್ಲಿ ಪೆಲೋಲಿಥಿಕ್ ಏಜ್ನಾಗಿನ ಸ್ಟೋನು ದೊಡ್ಡ ದೊಡ್ಡ ಇದ್ದು ದೊಡ್ಡ ದೊಡ್ಡ ಎನಿಮಲ್ಸ್ ಹಂಟ್ ಮಾಡ್ತಿದ್ರು. ಆಮೇಲೆ ಅದನ್ನೇನಾಯ್ತು, ಅವನ್ನ ಸ್ಟೋನ್ ಇವು ಇರ್ತಾವಲ್ಲ ಅವನ್ನ ಸಣ್ಣ ಸಣ್ಣ ಮಾಡಿದ್ರು. ಒಂದು ಸೆಕೆಂಡ್ ತಡ್ರೆ. ಆಮೇಲೆ ಏನಾಯ್ತು, ನಿಯೋಲಿಥಿಕ್ ಏಜ್ ಒಳಗೆ ಅಗ್ರಿಕಲ್ಚರ್ ಬಿಲ್ಡ್ ಮಾಡಿದ್ರು, ಅದೆಲ್ಲ ಆಯ್ತು. ಆಮೇಲೆ ಚಾಲ್ಕೋಲಿಥಿಕ್ ಏಜ್ ಒಳಗೆ ಯಾವ ಬರ್ತಾವೆ, ಕಾಪರ್ ಏಜ್ ಮತ್ತು ಬ್ರೌಂಜ್ ಏಜ್ ಸಿವಿಲೈಸೇಷನ್ ಅಂತ ಯಾವುದು ಕರಿತೀವಿ ನಾವು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬ್ರೌಂಜ್ ಏಜ್ ಕರಿತೀವಿ. ಬ್ರೌಂಜ್ ಏಜ್ ಆದಮೇಲೆ ಏನಾಗುತ್ತೆ, ಐರನ್ ಏಜ್ ಬರ್ತೈತಿ. ಐರನ್ ಏಜ್ ಅಥವಾ ವೇದಿಕ್ ಸಿವಿಲೈಸೇಷನ್ ಅಂತೇವೆ. ಅದ್ರಾಗ ಎರಡು ಅದಾವೆ, ಅರ್ಲಿ ವೇದಿಕ್, ಲೇಟರ್ ವೇದಿಕ್. ಅದು 1500 to 500 BC ಮಟ್ಟ ಬರ್ತೈತಿ. ಆಮೇಲೆ ಏನಾಗೋದು, ಮಹಾಜನಪದಾಸ್. ಅರ್ಥಾತ್ ನೀವು ಮಹಾಜನಪದಗಳು 16 ಬರ್ತಾವೆ, ಅವು ಯಾವ್ಯಾವ ಅಂತ ಹೇಳಿದ ನಿಮ್ಗೆ. ಅದಾದಮೇಲೆ ಅದ್ರೊಳಗನ ಮಹಾಜನಪದಗಳು ಒಂದು ಪರ್ಟಿಕ್ಯುಲರ್ಲಿ ಪೂರ್ತಿ ಬೆಳಿತೈತಿ, ಅದು ಮಗಧ ಒಳಗೆ ಯಾವ್ಯಾವ ಡೈನೆಸ್ಟಿ, ಸಣ್ಣ ಡೈನೆಸ್ಟಿ ಬರ್ತಾವೆ. ಅರಣ್ಯಕ ಬರ್ತದೆ, ಶಿಶುನಾಗ ಬರ್ತೈತಿ, ನಂದ ಬರ್ತೈತಿ. ನಂದರ ಲಾಸ್ಟ್ ದೊರೆ ಮಹಾಪದ್ಮನಂದನ ಚಂದ್ರಗುಪ್ತ ಮೌರ್ಯ ಸೋಲಿಸಿ ಅವ ರಾಜ್ಯ ಹಾಕನ. ಆಮೇಲೆ ಮೌರ್ಯೊಳಗೆ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಬರ್ತಾರೆ. ಅಶೋಕನ ಟೈಮ್ದಾಗ ಇಲ್ಲಿ ತೆಳಗೆ ಯಾರು ಇರ್ತಾರೆ, ಮೂವಿಂಡರ್ಸ್ ಅಂತೀವಿ ನಾವು. ಚೇರ, ಚೋಳ, ಪಾಂಡ್ಯರು ಇರ್ತಾರೆ. ಪಾಂಡ್ಯರ ಕಾಲದಾಗ ಇಲ್ಲೇನು ಇರ್ತೈತಿ, ಸಂಗಮ್ ಲಿಟ್ರೇಚರ್ ಇರ್ತೈತಿ. ಅದಾದಮೇಲೆ ಏನು ಬರುತ್ತೆ, ಪೋಸ್ಟ್ ಮೌರ್ಯಾಸ್. ಆಮೇಲೆ ಮೌರ್ಯಾಸ್ ಹೇಳಿದ್ರು. ಆಮೇಲೆ ಯಾರು ಬಂದರು, ಈಗ ಇನ್ನೇನು ಹೇಳಿದ್ದೆ, ಎಲ್ಲೆಲ್ಲಿ ಹೊಡಿತಿತ್ತಲ್ಲ ಅಲ್ಲಿ ಹೊರಗಿಂತ ಬರ್ತಾರಂತೇಳಿ. ಹೊರಗೆ ಎಲ್ಲೆಲ್ಲಿಂತ ಬಂದರು, ಇಂಡೋ ಗ್ರೀಕ್ಸ್ ಇಂತ ಬಂದರು, ಗ್ರೀಕ್ ಬಂದರು. ಇಲ್ಲೊಂದು ಮಿಸ್ ಮಾಡಿದ್ನಲ್ಲ, ಗ್ರೀಕ್ಸ್. ಅಲೆಕ್ಸಾಂಡರ್ ಯಾವಾಗ ಮಗಧ ಟೈಮ್ದಾಗನ ಅಟ್ಯಾಕ್ ಮಾಡಿದ್ದೆ ಇಂಡಿಯಾಕ್ಕೆ. ಸಾಕಾಜ್, ಏನದು ಪಾರ್ಥಿಯನ್ಸ್, ಕುಶನ್ ಅದು ಚೈನೀಸ್ ಇಂತ ಬಂದ. ಇದ್ರಾಗ ಕನಿಷ್ಕನ್ ಬಗ್ಗೆ ಹೇಳಿದ್ದೆ. ಆಮೇಲೆ ನಮ್ಮ ಇಂಡಿಯಾದಾಗ ಯಾರು, ಶುಂಗಾಜ್ ಮತ್ತು ಶಾತವಾಹನಸ್ ಬರ್ತಾರೆ. ಶುಂಗಾಜ್ ಮತ್ತು ಶಾತವಾಹನಸ್ ಇಲ್ಲಿ ಮ್ಯಾಪ್ನ ತೆಗೆದು ನೋಡ್ರಿ. ಇಲ್ಲಿ ತೆಳಗೆ ಏನು ನಡೆದೈತಿ, ಇಲ್ಲಿ ಮಟ್ಟ ಸಂಗಮ್ ಏಜ್ ನಡೆದೈತಿ. ಇದಾದ್ಮೇಲೆ ನಮ್ಮ ಕರ್ನಾಟಕದಾಗ ಯಾರ್ಯಾರು ಅದಾರ, ಇಲ್ಲಿ ಕದಂಬಾಜ್ ಮತ್ತು ಗಂಗಾಜ್. ಮೇಲೆ ಗುಪ್ತ ಇದ್ದಾಗ ತೆಳಗೆ ಕದಂಬ ಮತ್ತು ಗಂಗರು ಇರ್ತಾರೆ. ಅದಾದಮೇಲೆ ಈ ಶಾತವಾಹನರು ಮುಗಿತೈತಲ್ಲ, ಶಾತವಾಹನರು ಆದಮೇಲೆ ಪಲ್ಲವರು ಬರ್ತಾರೆ. ಈ ಪೋಸ್ಟ್ ಗುಪ್ತ ಒಳಗೆ ಯಾರ್ಯಾರು ಬರ್ತಾರೆ, ಹರ್ಷವರ್ಧನ್ ಬರ್ತಾನೆ, ಮೌತ್ರಿಕಾಜ್, ಗೌಡ ದೇಶದ ಶಶಾಂಕನು ಯಾರದು, ಹರ್ಷವರ್ಧನ ತಂಗಿನ ಕರ್ಕೊಂಡು ಹೋದ, ಅವ್ರು ಇವನ್ ಸಾಯಿ ಹೊಡಿತಾನ ವಾಪಸ್. ಇದೆಲ್ಲ ಸ್ಟೋರಿ ಕೇಳಿರ್ತೀರಿ ನೋಡಿ ನೀವು. ಇದು ಗೊತ್ತಾಯ್ತಲ್ಲ ನಿಮ್ಗೆ. ಇದೇನಾಯ್ತು, ಇಲ್ಲಿ ತೆಳಗೆ ನಮ್ಮ ಬಾದಾಮಿ ಚಾಲುಕ್ಯರು ಬರ್ತಾರೆ. ಚಾಲುಕ್ಯರು ಮತ್ತು ಪಲ್ಲವರು ಕಂಟೆಂಪ್ರರೀಸ್ ಅದಾರ. ಮಹೇಂದ್ರವರ್ಮನ್, ಯಾರ್ಯಾರು ಬರ್ತಾರೆ ಇದ್ರಾಗ, ನರಸಿಂಹವರ್ಮನ್, ಇವರೆಲ್ಲ ಬರ್ತಾರಲ್ಲ. ಚಾಲುಕ್ಯಜೊಳಗೆ ಪುಲಕೇಶಿ 1, ಪುಲಕೇಶಿ 2, ಆಮೇಲೆ ಮಂಗಳೇಶ ಬರ್ತಾನೆ. ಆಮೇಲೆ ಏನಾಗುತ್ತೆ, ಹನ್ಸ್ ಇನ್ವೇಷನ್ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಡಿವೈಡ್ ಆಗಿತ್ತಲ್ಲ ಇಂಡಿಯಾ, ಹೊರಗಿನ ಟ್ರೈಬ್ಸ್ ಇನ್ವೈಟ್ ಮಾಡ್ತಾರೆ. ಹನ್ಸ್ ಇನ್ವೇಷನ್ ಇದನ್ನು ಮಾಡಿದವ್ರು ಯಾರ್ರಿ, ತಡೆಗಟ್ಟಿದವ್ರು ಹರ್ಷವರ್ಧನ. ಅದಕ್ಕೆ ಒಂದು ಲಯನ್ ಆಫ್ ಹನ್ಸ್ ಡೀರ್ ಅಂತ ಕರೀತಾರೆ. ನೀವು ಹನ್ಸ್ ಅದಾರಲ್ಲ, ಅವ್ರು ಡೀರ್ ಇದ್ದಂಗೆ, ಅವ್ರು ಲಯನ್ ಯಾರು, ಹರ್ಷವರ್ಧನ ಅಂತ ಕರೀತಾರೆ. ಆಮೇಲೆ ಹರ್ಷವರ್ಧನ್ ಮೂಲ ಪೋಸ್ಟ್ ಬರ್ತಾರೆ. ಪೋಸ್ಟ್ ಒಳಗೆ ಪಾಲಾಜ್ ಮತ್ತು ಪ್ರತಿಯರಾಜ್ ಬರ್ತಾರೆ. ಇಲ್ಲಿ ತೆಳಗೆ ಏನು ನಡೆದಿರುತ್ತೆ ಆ ಟೈಮ್ದಾಗ, ರಾಷ್ಟ್ರಕೂಟರು ಬರ್ತಿರ್ತಾರೆ. ಅಮೋಘ ವರ್ಷ, ಕೃಷ್ಣ 2 ಇವ್ರು ಬರ್ತಾರೆ. ಅದಾದಮೇಲೆ ಟ್ರೈಪಾರ್ಟೈಟ್ ಸ್ಟ್ರಗಲ್ ನಡೀತದೆ. 3 ಇದ್ರ ನಡಬರ್ಕ ಕನ್ನೌಜಿಗಾಗಿ ಹೊಡೆದಾಟ ನಡೀತಿತ್ತಲ್ಲ, ಪ್ರತಿಯರಾಜ ಮತ್ತು ಪಾಲಾಜ್ ಮತ್ತು ರಾಷ್ಟ್ರಕೂಟರು ನಡಬರ್ಕ. ನೆಕ್ಸ್ಟ್ ಮತ್ತೆ ಹೊಡೆದು ಯಾರು ಆಫ್ ರಾಜ್ಪೂತ್ಸ್, ಚವಾನ್ಸ್, ಟೋಮರ್ಸ್, ಗೆಹಲ್ವಾಟ್ಸ್, ಚಂಡೇಲಾಸ್, ಸೋಲಂಕೀಸ್, ಸೇನಾ, ಕಾಲಚೂರಿ, ಪರಮಾರ್ಸ್ ಬರ್ತಾರೆ. ಇಲ್ಲಿ ಸೌತ್ ಇಂಡಿಯಾದಾಗ ಏನು ನಡೆದೈತಿ, ಪಲ್ಲವಾರ್ ನಡೆದೈತಿ. ತೆಳ ಚೋಲಾಸ್, ನಾ ಹೇಳಿದ್ನಲ್ಲ 9th century ಒಳಗೆ ಚೋಲಾಸ್ ಬರ್ತಾರಂತೇಳಿ. ರಾಜರಾಜ ಚೋಳ, ರಾಜೇಂದ್ರ ಚೋಳ ಇವ್ರು ಬರ್ತಾರಲ್ಲ, ಇಲ್ಲಿ ಈ ಚೋಳಾಸ್ ಬರ್ತಾರೆ. ಈ ತೆಳಗನ ನಮ್ಮ ಕರ್ನಾಟಕದ ಹೊಯ್ಸಳ ಕಿಂಗ್ಡಮ್ಮು ಇಲ್ಲಿ ಬರ್ತದೆ. ಹೊಯ್ಸಳ, ನಾವು ಬೇಲೂರು ಹಳೆಬೀಡು ನೋಡೇವಲ್ಲ, ಅದು ಹೊಯ್ಸಳ ಇಲ್ಲಿಂದ ಚಲೋ ಆಗುತ್ತೆ. ಇಲ್ಲಿ ದಿಲ್ಲಿ ಸುಲ್ತಾನ್ ಇರ್ತದೆ. ಆಮೇಲೆ ಏನಾಗುತ್ತೆ, ಇಂಡಿಯಾ ವೀಕ್ ಆಗಿ ಸಂಬಂಧ ಹೊರಗಿನವ್ರು ಅಟ್ಯಾಕ್ ಮಾಡ್ತಾರೆ. ಗೋರಿ ಅಟ್ಯಾಕ್ ಮಾಡಿ ಗಜನಿ ಕೇಳಿರ್ತಿದ್ದೀನಿ ಸ್ಟೋರಿ ನೀವು. ಆ ಗೋರಿ ಕುತುಬುದ್ದೀನ್ ಐಬಕನ್ನ ನಮ್ಮ ದಿಲ್ಲಿ ಇದ್ರ ಮೇಲೆ ಕುಂದ್ರಸೋಕನ ಅಲ್ಲಿಂದ ಸ್ಟಾರ್ಟ್ ಆಗೋದೆ ದಿಲ್ಲಿ ಸುಲ್ತಾನ್ ಇರ್ತದೆ. ಪೂರ್ತಿ ಕಂಪ್ಲೀಟಾಗಿ ಒಂದು ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಂತ ಅನ್ಕೊಂಡಿನಿ ನಾನು. ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ವೀಡಿಯೋದ ಸಿಗೋಣ್ರಿ. ಅಲ್ಲಿ ತನಕ ಥ್ಯಾಂಕ್ ಯು. ಚಂದಗೋದ್ರಿ, ಧನ್ಯವಾದಗಳು.